ಮನೆಯಲ್ಲಿ ಕೂತು ಮಜುವಾಗಿ ಮಜಾ ಭಾರತವನ್ನ ಎಂಜಾಯ್ ಮಾಡ್ತಿರ್ತಕ್ಕಂತಹ ನಮ್ಮೆಲ್ಲ ಪ್ರೀತಿಯ ಪ್ರೇಕ್ಷಕರಿಗೆ ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ಮಜಾ ಕೊಡೋದ್ರ ಜೊತೆಗೆ ನಮ್ಮ ಜೊತೆ ಕೂತು ಸಿಕ್ಕಾಪಟ್ಟೆ ಮಜಾ ಮಾಡ್ತಾ ಇರುವಂತಹ ನಮ್ಮ ಜಜಸ್ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಮಜಾ ಭಾರತದ ಮಜಾಧಿಪತಿ ಗುರು ಕಿರಣ್ ಸರ್. ಥ್ಯಾಂಕ್ ಯು. ಹಾಗೆ ನನ್ನ ಮನಸ್ಸಿಗೆ ಹತ್ತಿರ ಆದಂತಹ ಮುದ್ದು ಮುಖದ ಸುಂದರಿ ಟೆಂಪಲ್ ಕ್ವೀನ್ ರಚಿತಾ ರಾಮ್ಗೂ ಕೂಡ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಲೋ. ಹಾಗೆ ಮಜಾ ಕೊಡೋದಕ್ಕೆ ಅಂತಾನೆ ರೆಡಿಯಾಗಿ ಕೂತಿರೋಂತಹ ನಮ್ಮ ಆಧಾರ ಸ್ತಂಭ ಆಸ್ಥಾನ ಕಲಾವಿದರೇ, ನಿಮಗೂ ಕೂಡ ಸ್ವಾಗತ ಸುಸ್ವಾಗತ. ಈಗ ಈ ನಮ್ಮ ಮಜಾ ಭಾರತಕ್ಕೆ ಕುಚಿಕ್ಕು ಟೀಮ್ ನ ವೆಲ್ಕಮ್ ಮಾಡ್ತಾ ಇದೀವಿ. ಲೆಟ್ಸ್ ವೆಲ್ಕಮ್ ಪ್ರವೀಣ್ ಅಂಡ್ ನಕ್ಷತ್ರ. ಸೊ ಪ್ರವೀಣ್, ಏನಿದು ಕುಚಿಕ್ಕು? ಕುಚ್ಚುಕು ಅಂತ ನಾವಿಬ್ರು ಈಗ ರಿಲೀಸ್ ಆಗಿರೋ ಒಂದು ಸಿನಿಮಾ. ಈ ಸಿನಿಮಾ ಡೈರೆಕ್ಟರ್ ಬಂದು ಡಿ ರಾಜೇಂದ್ರ ಬಾಬು ಸರ್. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ಕೊಟ್ಟಂತ ಒಬ್ಬ ಯಶಸ್ವಿ ನಿರ್ದೇಶಕ, ಲೆಜೆಂಡರಿ ಡೈರೆಕ್ಟರ್. ಸೊ ಅವ್ರು ಮಾಡಿರುವಂತ ಒಂದು ಕೊನೆಯ ಸಿನಿಮಾ ಅನ್ಫಾರ್ಚುನೇಟ್ಲಿ. ಸೊ ಆ ಸಿನಿಮಾ ರಿಲೀಸ್ ಆಗಿದೆ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು. ಇದಕ್ಕೆ ನಕ್ಷತ್ರ, ನೀವ್ ಏನ್ ಮಾಡಿದೀರಾ ಈ ಸಿನಿಮಾಲ್ಲಿ? ಸಿನಿಮಾ ಅಲ್ಲಿ ಆಸ್ ಯೂಶುವಲ್ ಎಲ್ಲ ಹೀರೋಯಿನ್ಸ್ ಮಾಡೋ ತರ ಲವ್ ಸಾಂಗ್ ಎಲ್ಲಾನು ಇದೆ, ಡಾನ್ಸು ಎಲ್ಲಾನು ಎಲ್ಲ ಇದೆ. ಇದೆ. ಬಟ್ ಅದಲ್ಲದೆ ಸಸ್ಪೆನ್ಸ್ ಒಂದಿದೆ. ಅದನ್ನ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನಾನೇ ಹೇಳ್ಬಿಟ್ರೆ ಆಮೇಲೆ ಸಿನಿಮಾ ಯಾರು ನೋಡ್ತಾರೆ? ಸರಿ, ಬೇಡ, ಖಂಡಿತವಾಗ್ಲೂ ಈ ಸಿನಿಮಾ ರಿಲೀಸ್ ಆಗಿದೆ, ನಾವು ನೋಡ್ತೀವಿ, ನೀವು ನೋಡಿ ಅಂತ ಹೇಳ್ತಾ ಸದ್ಯಕ್ಕೆ ನೀವಿಬ್ಬರು ಆಸನಗಳು ರೆಡಿ ಆಗಿದೆ. ಪ್ಲೀಸ್ ಆಸೀನರಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಸೊ ನಮ್ಮ ಜಡ್ಜಸ್ ಬಂದಾಯ್ತು, ನಮ್ಮ ಗೆಸ್ಟ್ಗಳು ಬಂದಾಯ್ತು, ನಾನ್ ಬಂದಾಯ್ತು, ನಮ್ಮ ಆಡಿಯನ್ಸ್ ಬಂದಾಯ್ತು, ಎಲ್ಲರೂ ಬಂದಾಯ್ತು. ಹಾಗಿದ್ರೆ ನಮ್ಮ ಮೊದಲನೇ ಸ್ಕಿಟ್ ನ ನೋಡ್ಬೇಡ. ಪೇಷಂಟ್ ಆಸ್ಪತ್ರೆಗೆ ಹೋಗೋದನ್ನ ನೋಡಿದೀವಿ, ಆದ್ರೆ ಆಸ್ಪತ್ರೆಗೆ ಹೋಗಿ ಪೇಷಂಟ್ ಆಗೋದನ್ನ ನೋಡಿದೀರಾ? ಇದೊಂಥರ ಐಸ್ ಪೈಸ್ ತರ ಇದೆ ಅಲ್ಲ. ಈ ಆಸ್ಪತ್ರೆನಲ್ಲೂ ಅದೇ ಆಗ್ತಾ ಇರೋದು. ಈ ಕಣ್ಣ ಮುಚ್ಚಲ ಆಟನ ನೋಡ್ಬೇಕು ಅಂತ ನನಗಂತೂ ತುಂಬಾ ಅನಿಸ್ತದೆ. ನಿಮಗೆ ಅನ್ಸತ್ತೆ? ನೋಡಿ ನೋಡಿ, ಹೆಂಗಿದೆ ನೋಡಿ, ಮಜಾ ನೋಡಿ. ಕಣ್ಮಣಿ ಡಾಕ್ಟ್ರೆ, ತುಂಬಾ ಬೇಜಾರಾಗ್ತಾ ಇದೆ ಕಣೆ. ಒಂದ್ ಆಟ ಆಡೋಣವಾ? ಈಗ್ಲೇನಾ? ಡಾಕ್ಟ್ರೆ, ಸರ್, ನನ್ನ ಹೆಸರು ಡಾಕ್ಟರ್ ಸತ್ಯ ಅಂತ. ಈ ಜನ ಎಲ್ಲ ಸುಳ್ಳು ಹೇಳ್ಕೊಂಡು ಬದುಕ್ತಾರದು. ಹೆಂಗ್ ಬದುಕ್ತಾರ ನನಗಂತೂ ಒಂಚೂರು ಗೊತ್ತಾಗಲ್ಲಪ್ಪ. ಸುಳ್ಳು, ಅಯ್ಯಪ್ಪ, ನಾನಂತೂ ಒಂದು ಸುಳ್ಳು ಹೇಳಲ್ಲ ಮೇಡಮ್. ಆದ್ರೆ ಜೀವನದಲ್ಲಿ ಒಂದು ಡಿಸೈಡ್ ಮಾಡಿದ್ದೀನಿ ಮೇಡಮ್. ಜೀವನದಲ್ಲಿ ಚೆನ್ನಾಗಿ ಬದುಕ್ಬೇಕು ಅಂತ. ಚೆನ್ನಾಗಿ ಬದುಕ್ಬೇಕು ಅಂದ್ರೆ ದುಡ್ಡು ಮಾಡ್ಬೇಕು ಮೇಡಮ್, ದುಡ್ಡು ಮಾಡ್ಬೇಕು. ಈಗ ನೋಡಿ, ಫ್ರೀ ಐ ಚೆಕಪ್ ಅಂತ ಅನೌನ್ಸ್ ಮಾಡಿದ್ದೀನಿ. ಫ್ರೀ ಅಂದ್ರೆ ಗೊತ್ತಲ್ವಾ ಮೇಡಮ್ ನಮ್ ಜನ. ಡಾಕ್ಟ್ರೆ, ಏನ್ ನಿನ್ನ ಹೆಸರು? ಸಿಸ್ಟರ್. ಸಿಸ್ಟರ್ ಮಾತ್ರ ಅನ್ಬೇಡ, ಮತ್ತೆ ನಿನ್ ಕಣ್ಣು ಎಷ್ಟು ಸುಂದರವಾಗಿವೆ. ಕಣ್ಮಣಿ ಅಂತ ಕರೀರಿ. ಕಣ್ಮಣಿ ಕಣ್ಮಣಿ ಕಣ್ಮಣಿ. ಡಾಕ್ಟ್ರೆ, ಚೆಕ್ ಮಾಡ್ಬೇಕಂತೆ. ಇದು ಹಾಸ್ಪಿಟಲ್ ಅನ್ಕೊಂಡಿದ್ರೆ ಏನ್ ಅನ್ಕೊಂಡಿದ್ದೀರಾ? ಸಾರಿ ಡಾಕ್ಟರ್. ಕಾಮನ್ ಸೆನ್ಸ್ ಬೇಡವನ್ರಿ? ನಿಮ್ಮ ಹೆಸರೇನು? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ರೆ ಯಾಕೆ ಬರ್ತಿದ್ದ? ಡಾಕ್ಟರ್, ನಾನು ಹೊರಡ್ಲಾ? ಹೊರಡಿ. ತುಂಬಾ ಥ್ಯಾಂಕ್ಸ್, ನಾನು ಕರ್ಕೊಂಡ್ ಬಂದಿದ್ದು. ಕಣ್ಮಣಿ, ನನ್ನ ಕರ್ಕೊಂಡ್ ಬಂದವ್ರು ನೀವೇನಾ? ಹೌದು, ನಾನೇ ಕರ್ಕೊಂಡು ಬಂದಿದ್ದು. ನೀವ್ ಒಳ್ಳೆ ಕನ್ಫ್ಯೂಸ್ ಆಗಿದ್ದೀರಾ. ಆಗ್ಲೇ ನೋಡಿದ್ಕೊಳ್ಳೆ ದೂತ್ ಬೇಡ ಇದ್ದಂಗಿದ್ರಿ, ಈಗ ಒಳ್ಳೆ ದಪ್ಪೇಡ ಆದಂಗ ಆಗಿದ್ದೀರಿ. ನಿಮ್ ಕಣ್ಣು ಪ್ರಾಬ್ಲಮ್ ಇದೆ, ಟೆಸ್ಟ್ ಮಾಡಿಸ್ಕೊಳ್ಳಿ. ನಾನೇ ಕಣ್ಮಣಿ. ಅಲ್ಲ, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಅಲ್ಲ ಡಾಕ್ಟ್ರೆ, ಹಲೋ ಹಲೋ, ಇಲ್ಲೊಬ್ರು ಡಾಕ್ಟರ್ ಇದ್ರಲ್ಲ, ಅವ್ರು ಎಲ್ಲೋದ್ರು? ನಾನೇ. ನೀವಲ್ಲ ರೀ, ನೀವಲ್ಲ. ಏ, ನಾವೇ ಕಣ್ರಿ. ಏನ್ ಮಾತಾಡ್ತಿದ್ದೀರಾ ನೀವು? ಅವ್ರಿಗೆ ಸ್ಟ್ರೈಟ್ ಕೂದ್ಲಿತ್ತು, ಮಚ್ಚೆ ಇರ್ಲಿಲ್ಲ. ವಾಟ್ ನಾನ್ಸೆನ್ಸ್, ಏನ್ ಮಾತಾಡ್ತಿದ್ರ? ನಾನೇ ಅವರು. ನಾನೇ ಕಣ್ರಿ. ನಿಮ್ ಸಮಸ್ಯೆ ಏನ್ ಹೇಳಿ? ಓಕೆ ಡಾಕ್ಟರ್, ಫ್ರೀ ಐ ಚೆಕಪ್ ಅಂತ ಆಡ್ ಕೊಟ್ಟಿದ್ರಲ್ಲ, ಅದಕ್ಕೆ ತೋರ್ಸ್ಕೋಗೋಣ ಅಂತ ಬಂದೆ. ಓ, ನಿಮ್ ಹೆಸರೇನ್ ಹೇಳಿ? ಅಯ್ಯಪ್ಪ. ಅಯ್ಯಯ್ಯಪ್ಪ ಅಲ್ಲ, ಬರೀ ಅಯ್ಯಪ್ಪ. ಚೆನ್ನಾಗಿದೆ ಹೆಸರು. ಅಡ್ರೆಸ್ ಹೇಳಿ? ಮನೆ ನಂಬರ್ 5 ಐಶ್ವರ್ಯ ನಿಲಯ, ಐಶ್ವರ್ಯ ಅಯ್ಯಂಗರ್ ಬೇಕ್ರಿ ಎದುರುಗಡೆ ಹೈಸ್ಕೂಲ್ ಆಪೋಸಿಟ್. ಅದಕ್ಕೆ ನಿಮ್ಗೆ ಐ ಸಮಸ್ಯೆ ಇರೋದು. ತುಂಬಾ ಸಮಸ್ಯೆ ಯಾವಾಗ್ಲಿಂದ ಇದೆ ಇದು? ದೇವ್ರು ಕಣ್ ಕೊಟ್ಟಾಗಿರಿಂದ ಅನಿಸ್ತದೆ ಡಾಕ್ಟ್ರೆ. ರಿಯಲಿ? ಓಕೆ ಓಕೆ, ಮಾಡೋಣ, ಎಲ್ಲ ವಾಸಿ ಮಾಡೋಣ. ಆ ಬೋರ್ಡ್ ಅಲ್ಲಿ ಏನ್ ಬರ್ತಿದೆ ನೋಡಿ?
ಓ ಕಾಣಿಸ್ತಾ ಇಲ್ಲ. ನಾನು ಹೇಳಿಲ್ವಾ ಈ ಸಮಸ್ಯೆ ಇದೆ ಅಂತ. ಕಾಣಿಸ್ತಾ ಇಲ್ಲ ಡಾಕ್ಟ್ರೆ. ಅದೇ ಕಣ್ರಿ ನಾನು ಹೇಳಿಲ್ವಾ ನಿಮ್ಗೆ ಐ ಸಮಸ್ಯೆ ಇದೆ ಅಂತ. ಏನ್ ಮಾತಾಡ್ತೀರಿ ಒಂದ್ ನಿಮಿಷ ಇರಿ. ಓ ಬರ್ದಿರೋದ್ ಕಾಣಿಸ್ತಾ ಇಲ್ಲ. ನೆನ್ರಿ ಇಲ್ವಾ ನಿಮ್ಗೆ ಕಣ್ಣು ಸಮಸ್ಯೆ ಇದೆ ಅಂತ. ಕೊನೆಯಲ್ಲಿ. ಕೊಳೆ. ಈ ಗ್ಲಾಸ್ ಹಾಕೊಂಡು ಹ್ಮ್. ಅಲ್ಲಿ ಬರ್ತಿರೋದು ಏನಂತ ನೋಡಿ. ಯಾಕಂಡ್ರೆಲ್ಲ ಕಾಣುತ್ತಾ? ನೋಡಿ ನೋಡಿ ನೋಡಿ. ಓ ಕಾಣಿಸ್ತಾ ಇದೆ ಅಲ್ವಾ? ಕಣ್ಮಣಿ, ಅವಾಗ್ಲೇ ನೀ ನನ್ ಕರ್ಕೊಂಬಂದಿದ್ದು ನೀವೇ ತಾನೆ? ನಾನೇ. ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಆಗ್ಲೇ ಒಬ್ರು ಕೂತಿದ್ರು ಅಂದಲ್ಲ, ಅದ್ ನೀವೇ ಡಾಕ್ಟ್ರೆ. ಅಷ್ಟೊತ್ತಿಂದ ನಿಂತಿದ್ದು ನೀವೇನಾ? ನಾನೇ ಕಣ್ಮಣಿ. ಖಂಡಿತ ಖಂಡಿತ ಕಣ್ಣಿಗೆ ಸಮಸ್ಯೆ ಇದೆ, ಖಂಡಿತ ಸಮಸ್ಯೆ ಇದೆ. ಓ ನನ್ನ ಕಣ್ಣಿಗೆ ಸಮಸ್ಯೆ ಇದೆ. ಕಣ್ಣಿಗೆ ಸಮಸ್ಯೆ ಇದೆ. ಓ ಕರೆಕ್ಟ್ ಕರೆಕ್ಟ್ ಆಗ್ತದೆ. ನನಗೆ ಕಣ್ಣಿನ ಸಮಸ್ಯೆ ಇದೆ ಖಂಡಿತವಾಗ್ಲು. ನಿಮ್ಮ ಆಸ್ಪತ್ರೆಗೆ ಬರ್ಲಿಲ್ಲ ಅಂದ್ರೆ ನನ್ನ ಕಥೆ ಹೆಂಗಾಗಿರೋದು. ಅಯ್ಯೋ. ಅಲ್ಲ ಡಾಕ್ಟ್ರೆ, ಬೆಳಿಗ್ಗೆ ಹೊತ್ತು ಪೇಪರ್ ಓದ್ಬೇಕಾದ್ರೆ ಕಣ್ಣಲ್ಲಿ ಸುಮ್ಮನೆ ನೀರು ಬರುತ್ತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಹೆಂಗೆ ಏನು ಅಂತ ಓದಿದ್ರು ಏನೂ ಕಾಣಿಸಲ್ಲ. ಕಣ್ಣು ಸಮಸ್ಯೆ ಇದೆ. ನೋಡಿ ಇದು ತುಂಬಾ ಕಾಸ್ಟ್ಲಿ ಆಗುತ್ತೆ. ಎಷ್ಟಾಗ್ಬೋದು? 1.5 ಕೋಟಿ ಫಾರಿನ್ ನಲ್ಲಿ. ಹಾರಿನಲ್ಲ ಸದ್ಯ ನಿಮ್ಮ ಆಸ್ಪತ್ರೆಯಲ್ಲಿ ಫ್ರೀ ಇದೆ ಅಲ್ಲಿ ನೋಡಿ. ಚೆಕಪ್ ಮಾತ್ರ ಫ್ರೀ. ಹಾ. ಗ್ಲಾಸ್ 50,000. 50,000 ಅಷ್ಟೆಲ್ಲ ಕೊಡಕ್ಕಾಗಿಲ್ಲ ಡಾಕ್ಟ್ರೆ. ಅಯ್ಯೋ ಬ್ಯಾಡ್ ಅಂದ್ರೆ ಬಿಡಿ, ನಾವೇನ್ ಫೋರ್ಸ್ ಮಾಡಲ್ಲ. ಮನೆಗೆ ಹೋಗಿ ಪಕ್ಕದ ಮನೆ ಹೆಂಡತಿ ನಿಮ್ಮ ಹೆಂಡತಿ ಅಂತ ಹೋಗಿ ಇಟ್ಕೊಳ್ಳಿ. ಎಲ್ರು ಬಂದು ಆಯ್ ಹೊಡ್ದಂಗ್ ಹೊಡಿಲಿ. ಪಕ್ಕದ ಮನೆ ಮಕ್ಕಳನ್ನೇ ನಿಮ್ ಮಕ್ಳು ಅಂದ್ಕೊಂಡು ಅವ್ರಿಗೆ ಸ್ಕೂಲ್ ಯೂನಿಫಾರ್ಮ್, ಶೂ, ಸಾಕ್ಸು ಎಲ್ಲ ಕೊಡಿಸ್ಬಿಡಿ. ಏನ್ ನಿಮ್ಗ 50,000 ತಾನೆ ತೆಗೆದು ಕೊಟ್ಬಿಟ್ರೆ ನೀವು ಮಾಮೂಲಿ ಕನ್ನಡಕ ಕೊಡ್ತಿರ್ತಾನೆ. ನಾನಿಲ್ಲಿ 60,000 ಅನ್ನಲ್ಲ. 60,000 ಡಾಕ್ಟ್ರೆ, ನೀವು ಕನ್ಫ್ಯೂಸ್ ಆಗಿದ್ದೀರಾ. ನೀವು 50,000 ಅಂತ ತಾನೇ ಹೇಳಿದ್ದು. ಅಯ್ಯೋ ನೀವು ಹೇಳಿದ್ರಲ್ಲ 70,000 ಅಂತ. 70,000 ನಾನ್ ಹೇಳದ್ನ? ಹೌದು. ನಾನ್ ಹೇಳದ್ನ? ನಿಮ್ಗೂ ಬೇಡ ನಮ್ಗೂ ಬೇಡ, 90,000 ಕೊಟ್ಬಿಡಿ. 90,000 ಕಟ್ಟು ಲೆಕ್ಕ ಹಾಕೊಳ್ಳಿ. ರೀ ಕರ್ನಾಟಕಕ್ಕೋಸ್ಕರ ಯಾರಾದ್ರೂ 1 ಲಕ್ಷ ಕೊಡ್ತಾರ? ಕಾಮನ್ ಸೆನ್ಸ್ ಇದೆ ನಿಮ್ಗೆ? ತಗೊಳ್ಳಿ 50 ರೂಪಾಯಿ ಆಟೋ ಕಚ್ಚಿಸ್ಕೊಳ್ಳಿ. 50 ರೂಪಾಯಿ ಆಟೋ ಚಾರ್ಜ? ಯಾಕರೆಲ್ಲ ಕಾಣಿಸುತ್ತೆ ಅಲ್ವಾ? ಕಣ್ಮಣಿ ಕಣ್ಮಣಿ ಕಣ್ಮಣಿ, ಅವಾಗ್ಲೇ ನೋಡೋದಕ್ಕೆ ಬಹಳ ದಪ್ಪ ಕಾಣ್ತಿದ್ರಿ. ಅದ್ರ ನೋಡಿದ್ರೊಳಗೆ ಸ್ಲಿಮ್ ಆಗಿದ್ದೀರಾ. ಆದ್ರೆ ನೀವು ಹ್ಯಾಂಡ್ಸಮ್ ಆಗೇ ಇದ್ದೀರಾ. ಕಣ್ಣು ಕಾಣಿಸ್ತಾ ಇದೆ, ನನ್ನ ಕಣ್ಣು ಈಗ ಕಾಣಿಸ್ತಾ ಇದೆ. ಡಾಕ್ಟರ್, ನನ್ನ ಕಣ್ಣು ಸಮಸ್ಯೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಸದ್ಯ ವಾಸ ಮಾಡ್ಬಿಟ್ರಿ. ನಾನೀಗ ಹೊರಡ್ಬೋದಾ? ಹೊರಡಿ ಹೊರಡಿ. ಯಾರಾದ್ರೂ ಪೇಷಂಟ್ ಇದ್ರೆ ಇಲ್ಲೇ ಕಳ್ಸಿ, ಕಡಿಮೆ ಚಾರ್ಜ್ ಅಲ್ಲಿ ಮಾಡ್ತೀನಿ. ನಾನು ಏನ್ ಹೇಳ್ತೀನಿ ಅಂದ್ರೆ, ಹಾ ಲಾಸ್ಟ್ ಅಲ್ಲಿ ಹೇಳಿದ್ರಲ್ಲ, ಅದೇನು ಹೇಳಿ? ಅಲ್ಲಲ್ಲ, ಈಗ ಲಾಸ್ಟ್ ಅಲ್ಲಿ ಅದೇನು ಹೇಳ್ತಾ ಇದ್ರಲ್ಲ, ಹೇಳಿ ಹೇಳಿ. ಓ ಕಣ್ಣು ಕಾಣಿಸ್ತಾ ಇದೆ, ಈಗ ಕಿವಿ ಕೇಳಿಸ್ತಾ ಇಲ್ಲ. ಡಾಕ್ಟ್ರೇ ಡಾಕ್ಟ್ರೇ, ಕಣ್ಣು ಕಾಣಿಸ್ತೈತಿ, ಕಿವಿ ಕೇಳಿಸ್ತಾ ಇಲ್ಲ. ನಾನು ಹೋಗ ಬೇರೆ ಹಾಸ್ಪಿಟ್ಲಲ್ಲಿ ವಾಸಿ ಮಾಡ್ಕೊಬರ್ತೀನಿ. ಇಲ್ಲೇ ಇದೆಯಲ್ಲ ಹಾಸ್ಪಿಟ್ಲು. ಎಲ್ಲಿ ಸರ್? ಸದ್ಯ ಇದನ್ನು ವಾಸಿ ಮಾಡ್ತೀರಾ? ಬೇಗ ವಾಸಿ ಮಾಡ್ಬಿಡಿ. ಕೇಳಿಸ್ತಾ ಇಲ್ಲ. ದೇವ್ರ ಹತ್ರ ಬೇಡ್ಕೊಳ್ಳಿ ಅಂದೆ. ಏನಾಗಿದೆ ನಿಮ್ಗೆ? ಕೇಳಿಸ್ತು 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 ಕಾಣಿಸ್ತಾ ಇಲ್ಲ ಡಾಕ್ಟ್ರೇ. ಅಯ್ಯೋ ನಿಮ್ಗೆ ಏನಾಗಿದೆ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಏನಾಗಿದೆ ನಿಮ್ಗೆ?
ಅರ್ಥನೇ ಆಗ್ತಾ ಇಲ್ವಲ್ಲ ನಿಮ್ಗೆ? ಕೊಳ್ಳೋ, ಏನಾಗಿದೆ? ಮಾತಾಡಿ ಮಾತಾಡಿ. ರಚಿತಾ ಮೇಡಮ್ ಒಂದ್ಸರಿ ಮಾತಾಡಿ. ಗೊಬ್ರ ಕೇಳಿಸ್ತು ಈಗ ಮಾತಾಡಿ. ಕೇಳಿಸ್ತಾ ಇಲ್ಲ ಮೇಡಮ್. ಕೇಳಿಸ್ತಿದ್ಯಾ? ಕೇಳಿಸ್ತು ಗುರು ಸರ್, ನೀವು ಒಂದ್ಸರಿ ಮಾತಾಡಿ. ಏನ್ ವಿನೋದ? ಏನ್ ವಿನೋದ ಅಂದ್ರ? ಕಿವಿ ಕೇಳಿಸ್ತಾ ಇದೆ ಸಾರ್. ಈಗ ಮಾತಾಡಿ. ಕಿವಿ ಕೇಳಿಸ್ತಾ ಇಲ್ಲ. ನಿರಂಜನಣ್ಣ ನೀನ್ ಮಾತಾಡ. ಕೇಳಿಸ್ತಾ ಇದ್ಯಾ? ಕೇಳ್ತದೆ. ಆಡಿಯನ್ಸ್ ನೀವೊಂದ್ಸರಿ ಮಾತಾಡಿ. ಕೇಳಿಸ್ತೈತೆ ಈಗ ಮಾತಾಡಿ. ಕಡ್ಕಾಡಿಸ್ತು, ಕಿವಿ ಕೇಳಿಸ್ತಾ ಇಲ್ಲ. ಡಾಕ್ಟ್ರೇ ನೋಡಿ, ಹಾ? 1.5 ಕೋಟಿ ಕೊಟ್ಬಿಡಿ. ಎಷ್ಟಂದ್ರಿ? 1.5 ಕೋಟಿ, 1.5 ಲಕ್ಷ ಕೊಟ್ಬಿಡಿ ಅಂದೆ. 1.5 ಲಕ್ಷನಾ? ಸದ್ಯ ನಿಮ್ ಮಿಷಿನ್ ಡಾಕ್ಟ್ರೆ ಒಳಕಾಗ್ದಾಗ ಕೇಳಿಸ್ತದೆ. ನಿಮ್ ಮಿಷಿನ್ ಚಿಕ್ಕ ತೆಗೆದ್ರೆ ಕೇಳಕ್ಕೆ ಇಲ್ಲ. ತಗೊಳ್ಳಿ 1.5 ಲಕ್ಷ. ಈಗ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆಯಲ್ಲ? ಬಹಳ ನೀಟಾಗಿ ಕೇಳಿಸ್ತಾ ಇದೆಯಲ್ಲ? ಖಂಡಿತವಾಗ್ಲು. ಎಲ್ಲಿ ಚೆಕ್ ಮಾಡ್ಕೊಳ್ಳಿ. ಈಗ ನನ್ ಕಿವಿ ಕೇಳಿಸ್ತಾ ಐತೆ. ಎಲ್ರು ಒಂದ್ಸರಿ ಹಾಯ್ ಮಾಡಿ. ಹಲೋ. ಕೇಳಿಸ್ತು ಕಿವಿ ಕೇಳಿಸ್ತು. ಬಾನಲ್ಲಿ ಮಧುಚಂದ್ರಕ್ಕೆ, ಬಾನಲ್ಲಿ ಮಧುಮಂಚಕ್ಕೆ, ಗಿರಿಶಿಖರ ಜಲಪಾತ ಎಲ್ಲ ಬೆತ್ತಲೆ ಇಲ್ಲಿ, ಎಲ್ಲ ಬೆತ್ತಲೆ. ಕಣ್ಮಣಿ ನಿಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ಇದ್ದದ? ಎಲ್ಲ ಅಂದ್ರೆ ಡ್ಯಾನ್ಸು ಪರ್ಫಾರ್ಮೆನ್ಸ್ ಎಲ್ಲ ಎಲ್ಲದೆ ಅಲ್ಲಿ ನೋಡು. ಹಲೋ, ಡಾಕ್ಟರ್ ನೀವು? ಹಾ ನಾನೇ. ಇಲ್ಲಿ ಅಲ್ಲ ನೀವು ಡ್ಯಾನ್ಸ್ ಮಾಡಿದ್ರಿ ಅದಾಗ ಹುಡುಗಿ ಜೊತೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇದಾರೆ. ನೀವೇ ಮಾಡ್ತಿದ್ರಿ ಡ್ಯಾನ್ಸ್. ಇದನ್ನ ಹಾಸ್ಪಿಟಲ್ ಅನ್ಕೊಂಡಿದ್ರ ಪಬ್ ಅನ್ಕೊಂಡಿದ್ರ? ನಾನು ಸರ್ಜನ್ರಿ. ಏನ್ ಅನ್ಕೊಂಡಿದ್ರೆ ನೀವು ಹಾಸ್ಪಿಟಲ್ ಅಂದ್ರೆ? ನಾನ್ ಸೆನ್ಸ್ ಡ್ಯಾನ್ಸ್ ಮಾಡ್ತಿದ್ದಲ್ವ? ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರ? ಹೌದು. ಓ ಮೈ ಗಾಡ್, ಏನಾಯ್ತು ಡಾಕ್ಟ್ರೆ? ನಿಮ್ಗೆ ಬರ್ಕಂಡ್ ಬಂದ. ಲ್ಯಾಗೋ ಹ್ಯಾಲುಸಿನೇಷನ್ ಹೇಳು. ಹ್ಯಾಲುಸಿನೇಷನ್ ಕೈಯಲ್ಲಿ ಬರ್ಕೊಂಡಿದ್ದಲ್ಲ ನೋಡ್ಕೊಂಡು ಹೇಳು. ಅಲ್ಲಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ಡಾಕ್ಟ್ರೆ. ಓ ಮೈ ಗಾಡ್, ಏನಾಯ್ತು? ನಿಮ್ಗೆ ಹ್ಯಾಲುಸಿನೇಷನ್ ಹಂಗಂದ್ರೆ? ಅಂದ್ರೆ ಭ್ರಮೇಲ್ ಬದುಕ್ತಾ ಇದ್ದೀರಾ? ಭ್ರಮೆ, ಕಲ್ಪನಾ ಜಗತ್ತಲ್ಲಿ ಬದುಕ್ತಾ ಇದ್ದೀರಾ? ಕಲ್ಪನಾ ಜಗತ್ತಲ್ಲ. ಉಪ್ಪಿ ಸರ್, ಯಾವಾಗ ಬಂದ್ರೆ? ಯಾಕೆ ಬರಕ್ ಹೋದ್ರಿ? ನಾನು ಇಲ್ಲೇ ಇರ್ತಾ ಇದ್ದೀನಲ್ಲ. ಚೆನ್ನಾಗಿದೆ. ನೀವೆಲ್ರ ಹೇಗಿದ್ದೀರಾ? ಚೆನ್ನಾಗಿದೆ. ನೀವ ಉಪ್ಪಿ ಸಾರ್ ತಳ್ಕೊಂಡು ಹೋಗ್ತಾ ಇದೆಯಲ್ಲ. ನಾನ್ ತಳ್ಕೊ ಹೋಯ್ತಾ ಇದ್ದಲ್ಲ. ಉಪ್ಪಿ ಸರ್, ಅಯ್ಯೋ ಡಾಕ್ಟ್ರೆ ಸರ್, ಚೆನ್ನಾಗಿದ್ದೀರಾ? ಆ ಲೆನ್ಸ್ ಎಲ್ಲ ನೀವು ಟೈಮ್ ಟು ಟೈಮ್ ಹಾಕೊಳ್ಳಿ. ಅದಕ್ಕೆ ಗ್ಲಿಸರಿನ್ ಹಾಕೋಬೇಡಿ. ಬಹಳ ನಿಮಿಷ ಇರಲಿ. ಸುದೀಪ್ ಸರ್ ಜೊತೆ ಮಾತಾಡ್ತಾ ಇಲ್ವಾ? ಬಹಳ ಆರಾಮಾಗಿರಿ. ಏನ್ ತಲೆ ಕೆಡ್ಸ್ಕೊಬಿಡಿ, ನಾನು ಇದ್ದೀನಲ್ಲ. ನೀವ್ ಇಲ್ಲಿಗೆ ಬರ್ತಾ ಇರ್ರಿ ಅಷ್ಟೇ. ದರ್ಶನ್ ಸರ್, ನೀವ್ ಯಾಕೆ ಬರಕ್ ಹೋದ್ರಿ? ಹಲೋ, ಇರಿ ದರ್ಶನ್ ಸರ್ ಜೊತೆ ಮಾತಾಡ್ತಾ ಇದ್ರಿ. ದರ್ಶನ್ ಸರ್ ಬಂದ್ರ? ಬರಿ ಸರ್, ಅಮೌಂಟ್ ಎಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡಿ. ಅಯ್ಯೋ, ನೀವ್ ಯಾಕೆ ಇಲ್ಲಿವರೆಗೂ ಬರಕ್ ಹೋದ್ರಿ? ಹೇಳ್ತಾ ಇದೀರಲ್ವಾ? ಇಲ್ಲ ಸರ್, ನಾನು ಸಿಗ್ತೀನಿ ಬಿಡಿ. ಈಗ ಒಂಚೂರು ಬಿಸಿ ಇದೀನಿ, ನಾನು ಆಮೇಲೆ ಮಾತಾಡ್ತೀನಿ ಸರ್. ಸಾರಿ ಸರ್. ಸೂರಜ್ ಕುಮಾರ್ ಸರ್ ಬನ್ನಿ ಸರ್.
ಬನ್ನಿ 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 ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ. ಹಲೋ, ಯಾರ ಜೊತೆ ಮಾತಾಡ್ತಾ ಇದ್ದೀರಾ? ಶಿವಣ್ಣ ಸರ್ ಬಂದಿಲ್ವಾ ಇಲ್ಲಿ? ಎಲ್ಲಿದ್ದಾರೆ? ಇಲ್ಲೇ ನಿಂತಿದ್ದಾರಲ್ಲ. ಅಲ್ಲಿ ಯಾರು ಇಲ್ಲ ಕಣ್ರೆ, ನೀವು ಭ್ರಮೇಲ್ ಬದುಕ್ತಾ ಇದ್ದೀರಾ. ಅಲ್ಲಿ ಉಪೇಂದ್ರ ಸರ್, ಅಲ್ಲಿ ಸುದೀಪ್ ಸರ್, ಇಲ್ಲಿ ದರ್ಶನ್ ಸರ್, ಇಲ್ಲಿ ಶಿವಣ್ಣ ಸರ್ ಇಲ್ವೇನೋ? ಇಲ್ಲ. ಭ್ರಮೆ. ನನ್ಗೆ ಆಗಲಾಗಲಾಗಲಾಗಲಾಗಲಾಗಲಪ್ಪ. ನನಗೆ ಭ್ರಮೆ. ಭ್ರಮೆ ಭ್ರಮೆ. ಅಂತೂ ಒಬ್ಬ ಪೇಷಂಟ್ಗೆ ಯಾಮರ್ಸಿ 2 ಲಕ್ಷ ಸಂಪಾದನೆ ಮಾಡಿದ್ವಿ. ಹಬ್ಬ, 2 ಲಕ್ಷದಲ್ಲಿ ಕರೆಕ್ಟ್ 50-50. ಯಾ ನಿನಗೆ 50, ಇವಳಿಗೆ 50. ಇದೆಂಗೆ ಗೊತ್ತಾಗ್ಲಿಲ್ವಾ? 2 ಲಕ್ಷದಲ್ಲಿ 50-50 ಎಷ್ಟು? 1 ಲಕ್ಷ. ಒಂದ್ರಲ್ಲಿ 50-50. 50,000. ನಿನಗೆ ಎಷ್ಟು ಕೊಟ್ಟಿದ್ದೀನಿ? 50,000. ಅವಳಿಗೆ 50,000. ಸರಿ ಆಯ್ತಲ್ಲ. ಡಾಕ್ಟ್ರೇ, ಪೇಷಂಟ್ ಬಂದ. ಪೇಷಂಟ್ ಡಾಕ್ಟರ್ ಬನ್ನಿ 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 ಬನ್ನಿ. ಹಾಯ್. ಹಾಯ್. ಡಾಕ್ಟರ್, ಆಕ್ಚುಲಿ ನನ್ನ ಕಣ್ಣು ಪ್ರಾಬ್ಲಮ್ ಇದೆ. ಅಯ್ಯೋ ನಾವೆಲ್ಲ ನೋಡ್ತೀವಿ, ಬನ್ನಿ ಇಲ್ಲಿ. ಹಾಯ್ ಡಾಕ್ಟರ್, ಗುಡ್ ಮಾರ್ನಿಂಗ್. ಆಕ್ಚುಲಿ ನನ್ನ ಕಣ್ ಪ್ರಾಬ್ಲಮ್ ಇದೆ, ಹೆಂಗೆ ಅಂತ ಕ್ಯೂರ್ ಮಾಡ್ಕೊಳಕ್ ಗೊತ್ತಾಗ್ತಿಲ್ಲ. ಮಾಡೋಣ ಎಲ್ಲ ಕಣ್ ಪ್ರಾಬ್ಲಮ್ ಎಲ್ಲ ಸರಿ ಮಾಡೋಣ. ಡಾಕ್ಟರ್ ನಾನು ಹೊರಡ್ಲಾ? ಥ್ಯಾಂಕ್ ಯು ನರ್ಸ್. ಆಕ್ಚುಲಿ ಅವಾಗ ಬೇರೆಯವ್ರು ಕರ್ಕೊ ಬಂದ್ರು, ನೀವು ನಾನೇ ಕಣ್ಮಣಿ, ಅವಾಗ್ಲಿಂದ ಇರುತ್ತ ನಾನೇ. ನೀವೇನಾ? ಹಾ ಡಾಕ್ಟರ್ ಹೇಳಿ. ಡಾಕ್ಟರ್ ಅವಾಗ ಬೇರೆಯವ್ರು ಇದ್ರಲ್ಲ? ನಾನೇ ಕಣ್ರಿ. ನೀವಾ? ನಾನೇ ಇದ್ದೆ. ಏನ್ ಸಮಸ್ಯೆ ಅಂದ್ರಲ್ಲಿ? ಆಕ್ಚುಲಿ ಕಣ್ ಪ್ರಾಬ್ಲಮ್ ಇದೆ. ಹೌದಾ? ಇದೆ ನಿಮ್ ಕಣ್ ಸಮಸ್ಯೆ ಇದೆ. ಒಂದು 70,000 ಕೊಡಿ. 70,000ನಾ? ಅವರು ಭ್ರಮೇಲ್ ಬದುಕ್ತಾ ಇದಾರೆ. ಭ್ರಮೆನಾ? ಓಕೆ. 70,000 ಕೊಡ್ಬೇಕಾ? ಒಂದ್ 80,000 ಕೊಟ್ಬಿಡಿ. 80,000ನಾ? ಹೋಗ್ಲಿ, 90,000ನೇ ಕೊಟ್ಬಿಡಿ. 90,000 ಕೊಡೋಣ. ವಿಕ್ಸರಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ಕಣ್ರಿ. ಲೆಜೆಂಡ್ ಆರ್ಟಿಸ್ಟ್ ನೀವು. ಆಕ್ಚುಲಿ ನಾನು ಯಾರು ಗೊತ್ತಾ? ಯಾರು ಸರ್? ಮಾಪ್ತಿಯಲ್ಲಿ ಬಂದಿರೋ ಪೋಲೆ ಶೈನಿಂಗ್ ಸೀತಾರಾಮ್. ಈ ಒಂದು ಕಣ್ಣ ಮುಚ್ಚಲೆ ಹೇಗಿತ್ತು ಅಂತ ನಮ್ಮ ಜಡ್ಜಸ್ನ ಕೇಳೋಣ. ತುಂಬಾ ಎಂಜಾಯ್ ಮಾಡ್ತಾ ಇದ್ರು ಗುರು ಸರಿ ಒಂದು ಸ್ಕಿಟ್ನ. ಹೇಳಿ ಸರ್, ಗುರು ಸರ್ ಹೆಂಗಿತ್ತು? ಆಕ್ಚುಲಿ ಇದು ಟಾಪಿಕ್ ತುಂಬಾ ನ್ಯಾಚುರಲ್ ಆಗಿತ್ತು. ಅಂದ್ರೆ ತುಂಬಾ ಕಡೆ ಆಗತ್ತೆ, ಸುಮ್ನೆ ಟೆಸ್ಟ್ ಎಕ್ಸ್ರೇ ಅಂತ ಮಾಡಿಸಿ ಸ್ವಲ್ಪ ಹಣ ಕೀಳಕ್ಕೆ ಇದು ತುಂಬಾ ಕಡೆ ನಡೀತಾ ಇದೆ. ಈ ಟಾಪಿಕ್ ಜನರಿಗೆ ಹೇಳೋದು ಈ ತರ ಮಾಡಬಹುದು ಅಂತ. ಕಾಮಿಡಿಯಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಟೋಟಲ್ ಪ್ಯಾಕೇಜ್ ಸಾಕಾದ ಎಂಟರ್ಟೈನಿಂಗ್ ಆಗಿತ್ತು. ಕಂಟಿನ್ಯೂಸ್, ಎಲ್ಲೂ ಲ್ಯಾಗ್ ಇಲ್ದೆ ಮಂಜನ್ ಸ್ಕಿಟ್ಟು ಸೂಪರ್ ಆಗಿಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಎಸ್ ರಚ್ಚು? ಫಸ್ಟ್ ಆಫ್ ಆಲ್ ನನಗೆ ಈ ಸ್ಕಿಟ್ ಅಲ್ಲಿ ತುಂಬಾ ಹೈಲೈಟ್ ಅನ್ಸಿದ್ದು ಅಂದ್ರೆ ನಮ್ಮ ವಿನೋದನ್ ಎಂಟ್ರಿ. ಪಾವಗಡ ಲವ್ ನೀನ್ ಮಾಡೋ ಸ್ಕಿಟ್ ಅಲ್ಲಿ ಬರೀ ಮೋಸ್ಗಾರ್ ನನ್ ಮಗ ನೀನು. ಇಲ್ಲ, ನಾನಿದನ್ನು ಒಪ್ಪಲ್ಲ. ಯಾಕೆ? ಪಾವುಗಳ ಒಬ್ಬ ಕಲಾವಿದನಾಗಿ ಮಿಂಚ್ತಾ ಇದ್ದಾನೆ. ಯಾಕೆ ಅಂದ್ರೆ ಒಬ್ಬನ ನೋಡಿ ಥೂ ಅಂತ ಉಗಿಬೇಕು ಅಂದ್ರೆ ಅವನ್ ಕ್ಯಾರೆಕ್ಟರ್ ಅಷ್ಟು ಇನ್ವಾಲ್ವ್ ಆಗಿರ್ಬೇಕು. ಕೈ ನಾನು ಕೆಟ್ಟದನ್ನ ಹಿಂಗ್ ಮಾಡಬಾರ್ದು ಅಂತ ನೀನ್ ಆಕ್ಟಿಂಗ್ ಮಾಡ್ತಾ ಇಲ್ವೋ, ನಿನ್ನ ರಿಯಲ್ ಆಗಿ ಮಾಡ್ತಾ ಇದ್ದೆ. ಸೂಪರ್ ಕಣ. ವೆರಿ ಗುಡ್, ವೆರಿ ನೈಸ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ರವೀನ್? ಎಕ್ಸ್ಟ್ರಾರ್ಡಿನರಿ ಬಾಸ್, ಎಕ್ಸ್ಟ್ರಾರ್ಡಿನರಿ. ಎಷ್ಟು ಚೆನ್ನಾಗಿತ್ತು ಅಂದ್ರೆ ನಿಮ್ದು ಕಾನ್ಸೆಪ್ಟು ಅಂಡ್ ನಿಮ್ಮೆಲ್ಲರೂ ಪರ್ಫಾರ್ಮೆನ್ಸ್. ನನಗೆ ಎಸ್ಪೆಷಲಿ ವಿನೋದ್ ಅಲ್ವಾ, ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಮುಸುರಿ ಕೃಷ್ಣಮೂರ್ತಿ ಅವರು ತುಂಬಾ ನೆನ್ಪಡ್ತಾ ಇದ್ರು. ನಿಮ್ಮ ಟೈಮಿಂಗ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ. ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಒಳ್ಳೆ ಫ್ಯೂಚರ್ ಇದೆ. ತುಂಬಾ ಚೆನ್ನಾಗಿತ್ತು. ಓವರ್ ಆಲ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಶೋ. ಥ್ಯಾಂಕ್ ಯು. ನಕ್ಷತ್ರ? ಸೂಪರ್ ಆಗಿತ್ತು. ಇಂಥ ಡಾಕ್ಟರ್ಸ್ ಇದ್ಬಿಟ್ರೆ ಪೇಷಂಟ್ಸ್ ಗತಿ ಅಷ್ಟೇ ಅಲ್ವಾ? ವಂಡರ್ಫುಲ್ ಪರ್ಫಾರ್ಮೆನ್ಸ್. ಸಖತ್ತಾಗಿ ಮಾಡಿದ್ದೀರಾ, ಬಟ್ ಸಾಕಾಗಲ್ಲ.
ಇನ್ನೂ ಬೇಕು ನಮ್ಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಕಾರ್ಲೋನ್ ಹೇಗಿದೆ ಕಾರ್ಲೋನ್? ಹೇಳ್ದಂಗೆ ಹಗ್ಲು ರಾತ್ರಿ ತಲೆ ಕೆಡ್ಸ್ಕೊಂಡು ಫುಟ್ಬಾಲ್ ಆಡ್ಬೇಕು ಅಂತ ಬಾಲ್ ನೋಡ್ಕೊಂಡು ತಂದ್ಬಿಟ್ಟೆ. ಬಿಲ್ಡಪ್ ಇಲ್ಲ ಅಂದ್ರೆ ಬದ್ನೆಕಾಯಿನೇ ಮರಕ್ಕಾಗಲ್ಲ. 1 ನಿಮಿಷ ತರ್ತೀನಿ. ಗುರು ಸರ್, ಈಗ ನಾವು ಆ ಟೀಮ್ ರೆಡಿ ಮಾಡ್ತೀನಿ. ದಯವಿಟ್ಟು ಒಂದು ಒಳ್ಳೆ ಸಾಂಗ್ ರೆಡಿ ಮಾಡಿ. ಓಕೆ, ಆ ಪವರ್, ಶಕ್ತಿ, ಎನರ್ಜಿ ಬರ್ಬೇಕು ನಿಮ್ ಸಾಂಗ್ ಅಲ್ಲಿ ಆಟ ಆಡ್ಬೇಕಾರೆ. ಅಂದ್ರೆ 1 ನಿಮಿಷ, ನಿನ್ ಫುಟ್ಬಾಲ್ ಟೀಮ್ಗೆ ಅವರು ಥೀಮ್ ಸಾಂಗ್ ರೆಡಿ ಮಾಡ್ಬೇಕು. ಹೌದು ಪ್ರತಿದ್ರೆ ಮೇಡಮ್. ನಮಸ್ಕಾರ. ದಯವಿಟ್ಟು ಮೇಡಮ್ ಈಗ ಫುಟ್ಬಾಲ್ ತರ್ತೀನಿ, ಟೀಮ್ ರೆಡಿ ಮಾಡ್ತಾ ಇದೀನಿ. ನೀವು ನಮ್ಮ ಅಂಬಾಸೆಂಟ್ರು. ಓಕೆ ಮೇಡಮ್, ಏನಿಲ್ಲ, ಗೋಲ್ ಹೊಡೆದ ತಕ್ಷಣ ಅದೊಂದು ಪ್ರಾಕ್ಟೀಸ್ ಮಾಡಿ ಮೇಡಮ್. ನಮ್ಮ ಹುಡುಗರು ಬನ್ನಿ, ಒಂದು 4 ಜನ ಬನ್ನಿ. ಒಂದ್ 4 ಈ ಕಡೆ, ಒಂದ್ 4 ಈ ಕಡೆ. ಗುರುಗಳೇ, 1 ನಿಮಿಷ ಗುರುಗಳೇ. 4 ಜನಕ್ಕೆ ಬಾಲ್ ತರ್ತೀನಿ. ದಯವಿಟ್ಟು ಹೆಂಗ್ ಫುಟ್ಬಾಲ್ ಆಡದ ಅಂತ ದಯವಿಟ್ಟು ಹೇಳ್ಕೊಟ್ಬಿಡಿ. ಓಕೆ, ನಾನು ಹೇಳ್ಕೊಡ್ಬೇಕು. ಹೌದು, ನೀವೇ ಗುರುಗಳೇ. ಆಯ್ತು, ತೊಂಬರ ಬರ್ಲಾ. ಇಂಥ ಟೀಮನ್ನ ಕಟ್ಕೊಂಡು ನಮ್ಮ ಕಾರ್ಲೋನ್ಸು ವರ್ಲ್ಡ್ ಕಪ್ ಆಡ್ತಾನಂತ. ಬಾರೋ ಇಲ್ಲಿ. ಏನೋ ಇದು ಫುಟ್ಬಾಲ್? ಇದು ಫುಟ್ಬಾಲ್ ಏನೋ? ಹೌದು. ಫುಟ್ಬಾಲ್ ಯಾವ ಸೈಜ್ ಇರುತ್ತೆ ಗೊತ್ತೇನೋ? ನೀವ್ ಹೇಳಿದ್ರಲ್ಲ ಫುಟ್ಬಾಲ್ ಅಂದ್ರೆ ದೊಡ್ಡದಾಗಿರ್ತಾರೆ ಅಂತ ಹೇಳಿದ್ರಲ್ಲ. ತಂದೆ ದೊಡ್ಡದಾಗಿರುತ್ತೆ ಕಣ. ಇಷ್ಟು ದೊಡ್ಡದಾಗಿರುತ್ತೇನೋ? ಹೌದು. ಫುಟ್ಬಾಲ್ ನೋಡಿ. ಓಲಿ ಬಾರೋ. ಕಷ್ಟಪಟ್ಟು ಹುಡ್ಕಾಡ್ತೇನೆ ಗುರುಗಳೇ. ಅಯ್ಯೋ, ಇದು ಹುಡ್ಕಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ? ಹೌದು ಕಣಪ್ಪ. ನೋಡು, ಆಮೇಲೆ ಓದಿ ಬಂತಿ ಬೇಡವಾ? ನೋಡು, ಇದು ಫುಟ್ಬಾಲ್ ಅಲ್ಲ ಕಣೋ, ಇದು ಜಿಮ್ ಬಾಲ್ ಅಂತಾರೆ ಕಣೋ. ಇದನ್ನ ಇಟ್ಕೊಂಡು ಜಿಮ್ ಪ್ರಾಕ್ಟೀಸ್ ಮಾಡ್ತಾರೆ ಕಣೋ. ಹಿಂಗಿದೆಯಲ್ಲ, ಇಷ್ಟ ಬೇಕು. ಒಂದಿಷ್ಟು ಇರ್ಬೇಕಾ? ಕಮ್ಮಿ ಮಾಡಿ, ಚೂರು ಕಮ್ಮಿ. ಸರಿ ಗುರುಗಳೇ, ಏನೋ ತಪ್ಪಾಗಿದೆ. ನೆಕ್ಸ್ಟ್ ಟೈಮ್ ಮಾತ್ರ ಸರಿ ಮಾಡ್ಕೊತೀನಿ. ಕರೆಕ್ಟ್ ಆಗ್ತವ. ಓಕೆ ಹುಡುಗ್ರ, ಟೀಮ್ ಇದೇ ತರ ಇರ್ಬೇಕು. ಓಕೆ ಆಯ್ತಾ? ನೆಕ್ಸ್ಟ್ ಫುಟ್ಬಾಲ್ ತರ್ತೀನಿ. ಓಕೆ, ಲೈಫಲ್ಲಿ ತಪ್ಪಾಗುತ್ತೆ, ತಪ್ಪು ಮಾಡೋದು ಸಹಜ ತಾನೆ. ಹಂಗೆ ಹೊಡ್ಬಿಡು. ಈ ಕಾರ್ಲೋಸ್ನ ಕಟ್ಕೊಂಡು ನಾವು ಜೀವನ ಮಾಡೋದು, ಶೋ ಮಾಡೋದು ಎರಡು ಬಹಳ ಕಷ್ಟ ಇದೆ. ಸದ್ಯಕ್ಕೆ ತಲೆ ನೋವ್ತಾ ಇದೆ. ಒಂದೊಳ್ಳೆ ಸ್ಕಿಟ್ ನೋಡ್ಬೇಡ. ಅಜ್ಜಿ ಅಂದಿದ ತಕ್ಷಣ ನಮ್ಗೆಲ್ಲ ಏನ್ ನೆನಪಾಗುತ್ತೆ? ಅಜ್ಜಿ ನೆನಪಾಗ್ತಾರೆ. ವಯಸ್ಸಾಗಿರೋ ಅಜ್ಜಿ, ಗೂನ್ ಬೆನ್ನು, ಸುಕ್ಕುಗಟ್ಟರ ಚರ್ಮ, ಪಾಪ ಅಂತ ಅನ್ಸುತ್ತೆ. ಆದ್ರೆ ಇಲ್ಲೊಬ್ರು ಅಜ್ಜಿ ಇದಾರೆ, ಅಮಾಯಕಿನೇ ಅಲ್ಲ. ಹುಷಾರಾಗಿ ಹೋಗ ಅಜ್ಜಿ ಕತೆ ನೋಡ್ಕೊಂಬನ್ನಿ. ಅಲ್ಲಿ ಪಕ್ಕದಲ್ಲಿರೋ ನನ್ನ ಡಾರ್ಲಿಂಗ್ ಗುರು ಕಿರಣ್ ಕೇಳು. ನಾಳೆ ಮಧ್ಯಾಹ್ನ ಅವ್ರ ಜೊತೆಗೇನೆ ಡೇಟಿಂಗ್. ಈ ನಿರಂಜನ್ ಜೊತೆ ಬೆಳಗಾನ ಒಂದೇ ಸಮನೆ ಚಾಟಿಂಗ್. ಈ ಬಿಗ್ ಬಾಸ್ ಬಿಟ್ಟ ಮೇಲೆ ದಿವಾಕರ್ ಹಿಂಗೆ ಕುತ್ಕೊಂಡು ನಂಗಾಗಿನೇ ವೇಟಿಂಗು. ಹಾಳು ಮನೆಯ ನಿಮ್ ಕಣ್ಣು ಗೂಪ್ ಕೂತ್ಕೊಂಡ ಕಂಡದ್ ಬಿಡ್ಬೇಡ ಮುಂಡೆದಯ್ಯ ಅಂದಂಗೆ ಅದೇ ಕರ್ಲ ನನ್ನ ಕೆಕ್ಕರ್ಸ್ಕೊಂಡು ನೋಡ್ತಿದ್ದೀರಿ. ಒಂದು ವಯಸ್ಸಿಗೆ ಬಂದಿರೋ ಮುದುಕಿ, ಒಂದು ವಯಸ್ಸಾಗಿರೋ ಮುದುಕಿ ಮನೇಲಿ ಒಂಟಿಯಾಗಿರೋದ ತಪ್ಪ? ಮನೇಲಿ ಬೇರೆ ಯಾರು ಇಲ್ಲ. ಹಂಗ್ ನೋಡ್ಬೇಡಿ. ಆ ವಿಷಯ ಬಿಟ್ಟಾಕಿ ನನ್ನ ಮದ್ವೆ ಆದ ವಸ್ತ್ರಲ್ಲಿ ನನ್ನ ಗಂಡ ಬುಲೆಟ್ ಟ್ರೈನ್ಗೆ ಚಾಲೆಂಜ್ ಮಾಡ್ತಿದ್ದ. ಈ ವಿಷಯ ಮಾತಾಡ್ತಾ ಮನೆ ಕೆಲ್ಸನೆಲ್ಲ ಹಂಗೆ ಮರ್ತ್ಬಿಟ್ಟೆ. ನಿನ್ ಹೆಂಡತಿ ಹೆಣ್ಣಾಯಿ ಹೊಡೀಲಿ, ನನ್ ಮನೆ ಮುಂದೆನೆ ಬಂದಿವಯ್ಯ ಅನ್ಬೇಕಾ? ಅಲ್ಲ, ಜಡ್ಜಸ್ ಟೇಬಲ್ ಮುಂದೆನೋ ಕಂಡೀಷನ್ಸ್ ಗ್ಯಾಲರಿ ಮುಂದೆನೆ ಹೋಗಿದ್ರೆ ಆಗಲ್ಲ ಅನ್ನತ್ತ. ನಾಯಿ ಹುಟ್ಟಿದ್ ನಾಯಿ. ಅಯ್ಯೋ ಆಯ್ತು, ಎಲ್ಲ ಮುಗ್ದೇ ಹೋಯ್ತು. ಹೋಗೋಣವ, ಎಲ್ಲ ಮುಗಿಸ್ಬಿಡು. 1.5 ನಿಮಿಷ ಗಂಟ್ಲು ಹಾರ್ಕೊಂಡು ಡೈಲಾಗ್ ಹೇಳಿ ಸ್ಕಿಟ್ ಶುರು ಮಾಡಿದ್ದೀನಿ. ಬಂದೋಳೆ 1.5 ಮಾತಲ್ಲೇ ಸ್ಕಿಟ್ ನ ಮುಗಿಸ್ಬಿಡು. ನೀನು ಮಾಡಿದ್ದು, ನೀನೇ ಹಾಳು ಮಾಡಿದ್ದು, ಕಲ್ತ್ಕೊಂಡು ಬಿಡ್ತೇನೆ ನಿಮ್ಗೆ. ಏನಪ್ಪ ಇವಳು ಹಾಳು ಮಾಡಿದ್ಲ? ನೀ ಏನು ಮಾಡಿಲ್ವಾ? ಕಾಲ ಕೆಟ್ಟೋಯ್ತು. ಅಜ್ಜಿ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೆ ನೀನು? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ದೆ?
ನೋಡಜ್ಜಿ, ನೀನು ಹಿರಿಕೆ ದೊಡ್ಡ ಮನ್ಸೆ. ನಾನು ಹೇಳದ್ ನ್ಯಾಯ ಏನೋ ಇಲ್ವೋ ನೀನೇ ಹೇಳ್ಬೇಕು. ಇವ್ರ ಅಪ್ಪಟೇದನ ಹತ್ರ ನಾನೇನು ಆಸ್ತಿ ಕೇಳಿದ್ನ, ಅಂತಸ್ತು ಕೇಳಿದ್ನ, ವರದಕ್ಷಿಣೆ ಕೇಳಿದ್ನ? ಕೇಳ್ಬೇಕಿತ್ತು. ಇಲ್ಲಿ ಕೇಳಿಲಿ. ನನ್ನ ಮದ್ವೆಗೆ ಅಂತ ಇವ್ರಪ್ಪ ಒಂದ್ ಪಂಚೆ ತಂದ್ಕೊಟ್ಟಿದ್ದ. ಆ ಪಂಚೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅಂಗಡಿಗೆ ವಾಪಸ್ ಕೊಟ್ರೆ ಏನಂದ ಗೊತ್ತಾ ಅವನು? ಟವಲ್ನೆಲ್ಲ ವಾಪಸ್ ತಗೊಳಲ್ಲ, ಹೋಗಲ್ಲ ಅಂತ ಮುಡದ. ಅಯ್ಯೋ 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 ಅಜ್ಜಿ, ಇವ್ರ ಮನೆಯವರು ನನಗೊಂದು ಸಾರಿ ಉಡ್ಸಿದ್ರು, ನೋಡ್ಬೇಕಿತ್ತು. ಮನೆಗ್ ಬಂದೊಳ್ಳೆ ಬಿಚ್ ಹಾಕಿ ನೆಲ ವರ್ಷಕ್ ಹಾಕ್ಬಿಟ್ಟೆ. ಸೀರೆ ಬಿಟ್ಟು ಹಂಗೆ ನಿಂತಿದ್ದಾನವ. ಬೇರೆ ಬಟ್ಟೆ ಹಾಕೊಂಡಿದ್ದೆ ಅಜ್ಜಿ. ಕರೆಕ್ಟ್ ಆಗಿ ಅವ್ನ್ ಮುಖ ನೋಡಿ, ಯಾವ ತುಕಾಲಿ ಮುಖ ನೋಡು ಅಂತ ಹೇಳ್ದೆ. ಮುಖ ನೋಡಕ್ ಟೈಮ್ ಬೇಡವಾ? ಅಂದ್ಬಿಡು. ಎಲ್ಲ ಏನಿಲ್ಲ, ಮುಖ ತೋರ್ಸು. ಮುಖ ತೋರ್ಸು ಅಂದ್ರೆ ಶ್ರೀಲಂಕಾ ಮ್ಯಾಪ್ ತೋರಿಸ್ತಿಯಲ್ಲ. ಏನಾಗಿತ್ತವ? ನಿನ್ ಮಕ್ಕ ಚೆನ್ನಾಗೇ ಇದೆ. ಒಂದು 4 ಕೂದಲು ಉದ್ರೋಗವೆ. ಉದ್ರೋಗಿರೋದಲ್ಲ, ಇರೋದೇ 4 ಕೂದ್ಲು. ಕರೆಕ್ಟ್ ಆಗಿ ಅವ್ನ್ ಮುಖ ನೋಡಜ್ಜಿ. ಯಾವ ತುಕಾಲಿನಾದ್ರೂ ಅವ್ನ ಮದ್ವೆ ಆಗಕ್ ಹೋಗ್ತಾಳ? ನಾನಾಗಿದ್ದಕ್ಕೆ ಒಪ್ಕೊಂಡೆ. ಅಂದ್ರೆ ನೀ ತುಕಾಲಿನ? ಇದು ಪಾಯಿಂಟ್ ನೋಡ್ದ ಅಜ್ಜಿ, ಈಗ ಅವಳೇ ತುಕಾಲಿ ಅಂತ ಒಪ್ಕೊಂಡ್ಲು ನೋಡು. ಅಜ್ಜಿ, ಮನೆ ಕೆಲ್ಸದಲ್ಲಿ ಒಂದಕ್ಕಾದ್ರೂ ಹೆಲ್ಪ್ ಮಾಡ್ತಾನ ಅಂತ ಕೇಳಜ್ಜಿ. ಮನೇಲಿ ಕಸ ಹೊಡಿ ಅಂತ ಪೊರ್ಕೆ ಕೈಯಲ್ಲಿ ಕೊಟ್ರೆ ಹಂಗ್ ತೋರ್ಸಿದ್ರೆ ನಂಗೆಲ್ಲ ಗೊತ್ತಾದದ್ದು. ಇಲ್ಲಿ ಪರ್ಕ ಇಲ್ವಾ? ಗುಡಿಸ್ ತೋರ್ಸು. ನಿನ್ ಹೆಂಗ್ ಗುಡಿಸ್ತಾನೆ? ನೀನ್ ಹಂಗ ಹೇಳ್ಕೊಟ್ಟೆ? ನಾನ್ ಆಕ್ಚುಲಿ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟೆ. ಹೆಣ್ಣ 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 ಹೇಳ ನೀನು ಹೂ ಅಂತನಾದ್ರೂ ಹೇಳೇ. ನೀನ್ ಸ್ವಂತ ಏನ್ ಬಿದ್ದದ ಅಥವಾ ನಂತರ ವಯಸ್ಸಾಗಿದ್ಯಾ? ನಡ ಬಗ್ಸಿ ಕಸ ಗುಡ್ಸ್ಬಾರ್ದ? ಗುಡ್ಸವ? ಇಲ್ಲ ಎಲ್ಲ ಗುಡ್ಸಿ, ಆ ಕಡೆ ಗುಡ್ಸು. ಮಂತ್ರ ಇಲ್ದೆ ಮಾವಿನಕಾಯಿ ಬೀಳ್ತಾ ಅದೇ. ಎಲ್ಲ ಕೆಲ್ಸನು ಇವಳ ಹತ್ರನೇ ಮಾಡಿಸ್ಕೊಂಡ್ಬಿಡ್ಬೇಕು. ಏನವ ಬರೀ ಕಸ ಗುಡ್ಸೋದ್ ಮಾತ್ರ ಹೇಳ್ಕೊಟ್ಟ, ನೆಲ ಗೆಲ ವರ್ಸೋದು ಹೇಳ್ಕೊಟ್ಟ? ಅಜ್ಜಿ ABCD ಹೇಳ್ಕೊಟ್ಟೋಳು, ಈ ಹೇಳ್ಕೊಟ್ಟಿರಲ್ವಾ, ಅದನ್ನು ಹೇಳ್ಕೊಟ್ಟಿದೀನಿ ರೀ. ಮಾಡಿ ತೋರ್ಸ್ರಿ. ಕೋಣ ಅದನ್ನ ಹೇಳ್ಕೊಟ್ಲಂತೆಲ್ಲ ಮಾಡಿ ತೋರ್ಸು. ಜೈ ಬಜರಂಗ ಬಲಿ. ಹಾ, ಅವಳ ಹೆಂಗ್ ಗುಡ್ಸೋದು? ನಾನೀಗ ವರ್ಸ್ತೀನಿ ನೋಡಿ. ಈಗ ದೇವ್ರೆ, ಒಂದೊಂದ್ಸಲಿ ಹೇಳ್ದೆ ಕೇಳ್ದೆ ವರನ ಕೊರಿಯರಲ್ಲೇ ಕಳಿಸ್ಬಿಡ್ತೀಯ. ನೀನ್ ಸೊಂಟ ಏನು ಸಡ್ಕೊಂಡ್ಬಿಟ್ಟಿದ್ಯಾ? ಬಾಕ್ಸ್ ಕಸ ಒಡ್ನೆನೆ ನಜ್ಜಿಲ್ಲ ವರ್ಸು. ಹಿಂಗೆ ಕಣಜಿ. ಹಾ, ಚಂದನೆ ವರ್ಸ್ತಾನಲ್ಲವ. ಅಯ್ಯೋ ಅಯ್ಯೋ ಅಜ್ಜಿ, ನಿಮ್ ಮನೇಲಾದ್ರೆ ಸೊಂಟ ಬಗ್ಗಿಸ್ಕೊಂಡ್ ಕೆಲ್ಸ ಮಾಡ್ತಾನೆ. ನಮ್ಮ ಮನೇಲಿ ಸೊಂಟ ಬಗ್ಗಲ್ಲ ಅಂತೀನಿ. ಬನ್ರಿ ಮನೆಗೆ ಮಾಡ್ತೀನಿ. ಕಲ್ ತಗ ಹೋಯ್ತೀನಿ. ಕಲ್ ತಗ ಬರೋದ್ ಬೇಡವಾ? ಇನ್ನೊಂದು ಕಸ ಇತ್ತು. ಅಟ್ಟು ಮನ್ಸಿನ ಬೀಗ್ರು ಸೊಟ್ಟು ಗಾಡಕ್ ಸಮಾನವಂತೆ. ಡಿಜಿಕೆ ಗಾಳಕ್ಕೇನೋ ಸಿಕ್ಕಾಕಂತು ಅಂತ ಜೋಶಲ್ಲಿ ಹೇಳ್ದೆ. ಗಾಳನೆ ಕಿತ್ ಬಂದ್ಬಿಡದ. ಟಿವಿಯಲ್ಲಿ ಏನ್ ಬರ್ತಿದ್ದ ಅದು ನೋಡ್ತೀನಿ. ಅವ್ವ ಶಿವನೇ ಪರಮಾತ್ಮ. ಹಾ, ಈಗ ಬಂದ. ಅಯ್ಯೋ, ಬಾಗಲ್ಲ ಯಾಕೆ ನಿಂತಿದ್ಯೋ? ಒಳಗ್ ಬಾರೋ, ಹೊರಗಡೆ ಬಾ. ಅಯ್ಯೋ ಅಯ್ಯೋ, ಅಲ್ಲೆಲ್ಲಿ ಹೊಂಟಿ? ಈ ಕಡೆ ಬಾರ ಮಗ. ಹಂಗೆ ಬಾ, ಈ ಕಡೆ ಬಗ್ಗು ಬಗ್ಗು ಬಗ್ಗು. ಸರೋಜ ಹಿಡ್ಕ ಹೊಡಿ ಅವನ್ಗೆ. ಯಾವನ ನೀನು? ಇಲ್ಲಿ ಯಾಕೆ ಬಂದೆ? ಮೊನ್ನೆ ಒಂದ್ ಒಂಟಿ ಹೆಂಗ್ಸಿದಾಳೆ ಅಂತ ಪರಿಜ್ಞಾನ ಬೇಡ? ಅಂತ ಕರ್ತಿದ್ದು ಬಾಬಾ ಅಂದ್ಬಿಡ್ತೀನಿ. ಸುಡ್ಗಾಡ್ಗು ಬಂದ್ಬಿಡು. ನಿನ್ನ ಮನೆಗ್ ಬರ್ಬೇಕಾದ್ರೆ ಡೋರ್ ಬೆಲ್ ಬಾರ್ಸ್ ಬರ್ಬೇಕು ಅಂತ ಕಾಮನ್ ಸೆನ್ಸ್ ಬೇಡವಾ? ಕರಿ ಬಿಡು. ಎಲ್ಲಿಗೊಂಟೆ? ಬೆಲ್ ಪ್ರೆಸ್ ಮಾಡಿ ಬರ್ತೀನಿ. ಇದು ಸ್ಕಿಟ್ ಅಲ್ಲವೇನೋ ಮರಯ್ಯ. ಸ್ಕಿಟ್ ಅಲ್ಲಿ ಎಲ್ಲಾದ್ರೂ ಡೋರ್ ಬೆಲ್ ಇದ್ದದ? ಕೇಳಿ ಮುದುಕಿ. ಅಜ್ಜಿ ನೋಡು, ನಾನು ಕೆಲವೊಂದಿಷ್ಟು ಐಟಮ್ ಕಂಡು ಹಿಡ್ದಿದ್ದೀನಿ. ಅಮೆರಿಕಕ್ಕೆ ಹೋಗಿ ISI ಸೀಲ್ ಗುದ್ದಿ ನಾನೇ ತಂದಿದ್ದೀನಿ. ನಾನೇ ಸ್ವತಃ ಮಾರ್ಕೆಟ್ಗೆ ಬಿಟ್ಟಿದ್ದೀನಿ. ಅದೇನ್ ಹೇಳ್ತೆ ಈ ಕಡೆ ಬಂದ್ ಹೇಳು. ನಂಗೊಂದ್ ಕಿವಿ ಕೇಳಲ್ಲ. ಅಜಯ್, ನಾನೊಂದಿಷ್ಟು ಕೆಲವೊಂದು ಐಟಮ್ಸ್ ತಂದಿದ್ದೀನಿ. ನಾನೇ ISI ಸೀಲ್ ಹೊಡೆದಿದ್ದೀನಿ. ನಾನೇ ಮಾರ್ಕೆಟ್ಗೆ ಬಿಡ್ತಾ ಇದ್ದೀನಿ. ಇವಾಗ ಗೊತ್ತಾಯ್ತು ಏನಂತ. ಈ ಕಿವಿ ಅಲ್ಲ, ಈ ಕಿವಿ ಕೇಳಲ್ಲ ಅಂತ. ಏನೇನ್ ಕಿವಿಗೆ ಹತ್ತಿ ಇಡ. ಅಜಯ್, ನನ್ನ ಹತ್ರ ಒಂದು ಆಯಿಲ್ ಇದೆ. ನನ್ನ ಮೊಮ್ಮಗನ್ ಸೈಕಲ್ ಹಾಳಾಗಿದೆ, ಹಾಕ್ಬಿಟ್ಟು ಹೋಗ್ ಮಗ. ಅದಲ್ಲ, ನೋವಿನೆಣ್ಣೆ. ಈ ನೋವಿನೆಣ್ಣೆ ಆದ್ರೂ ನೀನ್ ಮೈಗೆ ಹಚ್ಬಿಟ್ರೆ 70 ವಯಸ್ಸು 20 ಇಡೀ ಸ್ಟೇಜ್ ತುಂಬಾ ಜಿಗದಾಡ್ಬಿಡ್ತೀಯ. ಏ ಹುಡುಗ, ಏನ ಮುದುಕಿ? ಚುಟ್ಟು ಎಲ್ಲೇ ಇಲ್ಲ ಹಿಂಗ್ ಮಾಡಿ ವಯಸ್ಸಲ್ಲಿದ್ದಾಗ ಎಷ್ಟು ಆಟ ಆಡಿದೀಯನ? ಅವಾಗ ಬಿಡು ಟಾಪ್ ಅಲ್ಲಿ ಇದ್ದೆ. ಏನಾದ್ ಬರದ್ ಬಂದಿದ್ದೆ ತರತ್ತ
ತಂದಿದ್ಯಾ ಹೊಸಿ ತಿಕ್ಬಿಟ್ಟು ಹೋಗ್ ಮಗ. ಅದೆಲ್ಲ ಆಗಲ್ಲ. ನನ್ನ ಯಾರು ಅಂತ ಅನ್ಕೊಂಡಿದ್ಯಾ ನೀನು? ಯಾರು? ದಿವಾಕರಣ್ಣನಿಂದ ಟ್ರೈನಿಂಗ್ ಆಗಿರೋ ಸೇಲ್ಸ್ ಮ್ಯಾನ್. ನಾನೇ ಶಾರುಖ್ ಖಾನ್ ಅಂದ. ಇವಾಗ ನೀ ಎಣ್ಣೆ ತಿಕ್ಕಿಲ್ಲ ಅಂದ್ರೆ ನೀನ್ ಸಾಮಾನ್ ತಗೊಳಲ್ಲ ಕಣಪ್ಪ. ಕಂಟ್ರೋಲ್ ಕಂಟ್ರೋಲ್. ಕಸ್ಟಮರ್ ಹತ್ರ ಕೋಪ ಮಾಡ್ಕೋಬಾರ್ದಲ್ವಾ ಅಣ್ಣ? ಬಿಸಿನೆಸ್ ಹಾಳಾಗತ್ತೆ. ಹೆಂಗಾದ್ರೂ ಮಾಡಿ ಪ್ರಾಡಕ್ಟ್ ಸೇಲ್ ಮಾಡ್ಬಿಡ್ತೀನಿ. ಕಾಲ್ ಕೊಡೋಜೆ. ಅಲ್ಲೇ 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 ನಾವು ತಿಕ್ಕು ತಿಕ್ಕು ತಿಕ್ಕು. ಬಾಯಿ ಮಣ್ಣಾಕ. ನಿಂತಲ್ಲಿ ಕೂರಂಗಿಲ್ಲ ನಿಂತಲ್ಲಿ ನಿಲ್ಲಂಗಿಲ್ಲ ಏನೇನೋ ಆಗ್ತೈತಲ್ಲ ಹೇಳೋಕೆ ಮಾತೇ ಇಲ್ಲ ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ ಪ್ರಾಯ ಬಂದ್ರೆ ಏನಿದು ಯಾಕಜ್ಜಿ ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತೀಯನೋ? ಬಾಯಿಗೆ ಮಣ್ಣಾಕ. ಮೇಡಮ್, ನೀರಿರೋ ಸಮುದ್ರದಲ್ಲೇ ಬೀಳಕ್ ಹಿಂದೆ ಮುಂದೆ ನೋಡ್ತೀನಿ, ಗೊತ್ತೋಗಿರೋ ಬಾವಿಗೆ ಬೀಳಕ್ ನನ್ಗೇನ್ ದರ್ದ? ನಿನ್ ಹೆಸರೇನು? ನನ್ನ ಹೆಸರು ದಿಸಾ. ದಿಸಾ? ಒಳ್ಳೆ ಕಾರ್ಪೊರೇಷನ್ ತೊಟ್ಟಿಲಿರೋ ಕಸ ಇದ್ದಂಗಿದ್ಯಾ? ಹೋಗ್ಲಿ ಬಿಡಿ ಅಜ್ಜಿ, ನನ್ನ ಹತ್ರ ಒಂದಿಷ್ಟು ಪ್ರಾಡಕ್ಟ್ಗಳಿದಾವೆ, ಐಟಮ್ ಇದಾವೆ, ತೋರಿಸ್ತೀನಿ. ನಿಂಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊ. ಅಯ್ಯ, ಸೆಲೆಕ್ಟ್ ಮಾಡ್ಕೊಳ್ಳೋದಿದ್ದೆ ಅದೇ. ಬೆಳಗ್ಗಿಂದ ಬಿಸಿಲಲ್ಲಿ ಓಡಾಡಿರ್ತೀಯ, ಹೊಟ್ಟೆಗೆ ತಿಂದಿರ್ತೀಯೋ ಇಲ್ಲೋ. ಹೊಸಿ ಬಿರಿಯಾನಿ ಅದೇ ಕೊಡ್ಲ? ಭಿಕ್ಷುಕರಿಗೂ ಒಂದು ತನ್ನ ಹಾಕೋಕೆ ಹಿಂದೆ ಮುಂದೆ ನೋಡೋ ಈ ಕಾಲದಲ್ಲಿ ನನ್ನ ಕರೆದು ಬಿರಿಯಾನಿ ಕೊಡ್ತಾ ಇದ್ದೀರಲ್ಲ ಅಜ್ಜಿ ನೀವು. ಅಯ್ಯೋ ಅಳ್ಬೇಡ ಮಗ, ಊಟ ಮಾಡ್ಬೇಕಾದ್ರೆ ಕಣ್ಣೀರ್ ಹಾಕಿದ್ರೆ ತಿಂದನ್ನ ಮೈಗೆ ಹತ್ತಲ್ಲ. ತಿನ್ನು ತಿನ್ನು. ಹೆಂಗಜ್ಜಿ, ಇನ್ನೂ 20 ಮಕ್ಳು ಹಡಿಯೋ ಶಕ್ತಿ ಕೊಡ್ಲಿ ದೇವ್ರು. ಅಜ್ಜಿ, ಇದೇನಜ್ಜಿ ಬಿರಿಯಾನಿ ಒಂಥರ ಇದೆ? ಮೊನ್ನೆ ತಿನ್ನಂಗಿರತ್ತಪ್ಪ. ಲೇ ಮುದುಕಿ, ಯಾವ್ದಾದ್ರು ನಾಯಿಗೆ ಹಾಕದಲ್ವಾ? ನಾಯಿಗೆ ಹಾಕಿದ್ದೆ, ತಿಂದಿಲ್ಲ ಅಂತ ನಿಂಗೆ ಕೊಟ್ಟೆ. ನೀನು ಹೋಗ್ದ್ಯಾ? ಅಂದ್ರೆ ಬೆಳಗ್ಗೆ ಭಿಕ್ಷಕನು ಅದೇ ತಟ್ಟೆಗೆ ಹಂಗೆ ಹೋಗ್ತಿದ್ದ. ನಿನ್ ಬಿರಿಯಾನಿನೂ ಬೇಡ, ಏನು ಬೇಡ. ಅಜಯ್, ಮನೇಲಿ ಮಕ್ಳಿಲ್ಲ ಅಂದ್ರೆ ಬೇರೆ ಯಾರನ್ನಾರು ಕರಿ. ಮಕ್ಳಿದಾರ? ಈ ಮಕ್ಕಳು ನನ್ನ ಮಕ್ಳ ಬಗ್ಗೆ ಯಾಕಪ್ಪ ಮಾತಾಡ್ತೀಯ? ಯಾಕಜ್ಜಿ? ಈ ಅಜ್ಜಿ ಕೇಳಿದ್ರೆ ಒಂದ್ ಲೋಟ ನೀರು ಕೊಡಲ್ಲಪ್ಪ. ಒಂದು ಲೋಟ ನೀರು ಕೊಡಲ್ವಾ? ಅವ್ರೆಂತ ಕಿತ್ತೋದ್ ನನ್ ಮಕ್ಳು ಇರ್ಬೇಕಜ್ಜಿ. ನೀನೇನ್ ಮಾಡ್ತೀಯ ಅಜ್ಜಿ? ಏನಪ್ಪ ಮಾಡೋದು? ಒಂದು 3-4 ಸಲ ಕೇಳ್ತೀನಿ, ಆದ್ರೂ ಕೊಡ್ಲಿಲ್ಲ ಅಂದ್ರೆ ಸುಕ್ಕನೆ ಕುಡಿತೀನಿ. ಏ ಮುದುಕಿ, ಅದೇ ನಿಂದ ಬಾಯ ಬಚ್ಚಲ, ಅದು ಮತ್ತೆ ನನ್ ಬಾಯ ಅದೇ ಸರಿ ಬರಲ್ಲ ಇವಾಗ. ಯಾಕ ಈಗ ನಿನ್ ಸಾಮಾನ್ ತಗೋಬೇಕಾ ಬೇಡವೋ? ಅದೆಲ್ಲ ಬೇಡ ಅಜ್ಜಿ, ಏನು ಬೇಡ. ಈಗ ಮಾತು ಬೇಡ, ಏನು ಬೇಡ. ನಾನೀಗ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ. ಅಜ್ಜಿ ಅಂತ ನೋಡ್ದೆ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ ಅಂತೆಲ್ಲ. ಕೇಳಿಲ್ಲ ಅಜ್ಜಿ, ನಾನು ಹೇಳಿದ್ದು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಅಂತ. ಬಿಡ್ಸಿ ಬಿಡ್ಸಿ ಹೇಳ್ಬೇಕ? ಬಿಡಿಸಿ ಹೇಳಕ್ ಬಿಟ್ರೆ ತಾನೇ. ಅಜಯ್, ನೋಡಿಲಿ ಒಂದಿಷ್ಟು ಐಟಮ್ ತೋರಿಸ್ತೀನಿ. ನಂಗೂ ಟೈಮ್ ಪಾಸ್ ಆಗತ್ತೆ, ತೋರ್ಸ್. ತೋರ್ಸ್. ಅಜಯ್, ಇದು ನೋಡ ಅಜಯ್, ಇದು ಪಳ ಪಳ ಸ್ಪ್ರೇ ಅಂತ. ಇದರಿಂದ ಟಿವಿ ಟೇಬಲ್ ಏನ್ ಬೇಕಾದ್ರೂ ಕ್ಲೀನ್ ಮಾಡ್ಬಿಡ್ಬೋದು. ಮತ್ ಮಾಡು. ಟೇಬಲ್ ಅದೇ, ಟಿವಿ ಅದೇ, ಕ್ಲೀನ್ ಮಾಡಿ ತೋರ್ಸು. ನೀ ಹೇಳಿದ ಕೂಡಲೇ ತಗೊಳಕ್ ಆಗತ್ತ? ಅಜಯ್, ಅದ್ ಮತ್ತೆ ಸರಿ ಬಿಡು. ಕಂಟ್ರೋಲ್. ಕಸ್ಟಮರ್ ಹತ್ರ ಕೋಪ ಮಾಡ್ಕೋಬಾರ್ದು. ಅಜಯ್, ನೋಡಿ ಹೆಂಗೆಲ್ಲ ಪಳ 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 ಅಂತ ಮಾಡಿದ್ದೀನಿ. ಅಜಯ್, ಎತ್ತಿಡ್ಲಾ? ಇಡು ಇಡು, ಎತ್ತಿ ಬ್ಯಾಗ್ ಅಲ್ಲಿ ಇಡು. ಬೇರೆ ಇನ್ನೇನದೆ ತೋರ್ಸ್ ಮಗ. ಅದು ಟಾಯ್ಲೆಟ್ ಕ್ಲೀನ್ ಮಾಡೋದಿದೆ. ನಿಮ್ಮ ಟಾಯ್ಲೆಟ್ ಶುದ್ಧವಾಗಿದೆಯೇ? ಮುಖ ತೊಳ್ಕೋಬಹುದು ಪಕ್ಕದ ಸಿಂಕ್ ಅಲ್ಲಿ. ಸರಿ, ಕ್ಲೀನ್ ಮಾಡಿ ಬರ್ತೇನೆ. ಫ್ಲಶ್ ಮಾಡು, ಫ್ಲಶ್ ಫ್ಲಶ್. ನಿಲ್ಲೋಸಿ ಬಂದೇನೆ. ಬೆಳ್ಳಗದೆ ಬೆಳ್ಳಗದೆ. ಅಜ್ಜಿ, ಇದನ್ನಾದ್ರೂ ತಗೋತೀಯಾ? ಯಾಕೆ ತಗೊಂಡ್ಲಿ? ನಿನ್ನ ತೊಳ್ದಲ್ಲ. ಲೇ ಮುದುಕೆ, ನಿನ್ನ ಹತ್ರ ದುಡ್ಡಿದ್ಯೋ ಸುಮ್ನೆ ನಾಟಕ ಮಾಡ್ತಾ ಇದೆಯೋ ಅದನ್ನಾದ್ರೂ ಕರೆಕ್ಟ್ ಆಗಿ ಬಗಳು. ಯಾಕೆ ನಾಟಕ ಮಾಡ್ಲು? ಬೇಜಾನ್ ದುಡ್ಡು ತಕೊಂಡು ಯಾಕೆ
ಯಾಕೆ ಬೇಜಾನಂದ್ರೆ ಏನ್ ಬ್ಲಾಕ್ ಮನಿ ಇದೆಯಾ? ಬ್ಲಾಕ್ ಮನಿನೂ ಇದೆ ಏನ್ ಇವಾಗ? ಬ್ಲಾಕ್ ಮನಿ ಇದೆಯಾ? ಈ ಅಜ್ಜಿ ಐಟಮ್ ಅಂತೂ ತಗೋತಾ ಇಲ್ಲ, ದುಡ್ಡಾದ್ರೂ ಕಿತ್ಕೊಂಡು ಕಳಿಸ್ಬಿಡ್ತೀನಿ. ಅಜ್ಜಿ ಬ್ಲಾಕ್ ಮನಿ ಇದ್ರೆ ಪೊಲೀಸ್ ಹಿಡ್ಕೊಂಡು ಹೋಗ್ಬಿಡ್ತಾರೆ ಅಜ್ಜಿ. ಏನ್ ಮಾತಾಡ್ತಿದ್ದಿ ಮಗ? ಹೌದಜ್ಜಿ. ಬ್ಲಾಕ್ ಮನಿ ಇದ್ರೆ ಪೊಲೀಸ್ ಎತ್ಕೊಂಡು ಹೋಯ್ತಾರ? ಏನ್ ಮಾಡೋದಪ್ಪ? ನಾನು ನೀನು ಇಬ್ರು ಶೇರ್ ಮಾಡ್ಕೊಳ್ಳೋಣ. ನಾನ್ ಪೊಲೀಸರಿಗೆ ಹೇಳಲ್ಲ. ಅದು ಯೋಚನೆ ಮಾಡಜ್ಜಿ, 1 ವರ್ಷ ಜೈಲು. ಆಯ್ತು ನಿಲ್ಲಪ್ಪ. ಬೇಗ ಕೊಡಜ್ಜಿ, ಬೇಗ ಕೊಡು. ಇಲ್ಲ ನೋಡ್ ಮಗ, ನಿನಗರ್ಧ ನನಗರ್ಧ, ಯಾರಿಗೂ ಹೇಳ್ಬೇಡ. ಇದು ಬ್ಲಾಕ್ ಮನಿ. ಹೂ ಕಣಪ್ಪ, ಅದೇ ಬ್ಲಾಕ್ ಮನಿ. ಕನ್ನಡದಲ್ಲಿ ಕರಿಮಣಿ ಕರಿಮಣಿ. ಯಾಕೆ ನೀನು ಬ್ಲಾಕ್ ಮನಿಗೆ ಇಷ್ಟು ಬೆಂಕಿ ಬಿತ್ತು, ಇದನ್ನ ನೀನೇ ಇಟ್ಕೋ. ನನಗೆ ತಲೆ ಕೆಡ್ತಾ ಇದೆ. ತಲೆ ಕೆಡ್ತಾ ಇದ್ದದ? ಏನಾದ್ರೂ ಕುಡಿತೀಯಾ? ಪುಣ್ಯ ಬರ್ಲಿ, ಹೋಗಿ ತಗೊಂಬ. ಕಾಫಿನ ಟೀನಾ? ಟೀ. ಸ್ಟ್ರಾಂಗ್ ಲೈಟ್? ಸ್ಟ್ರಾಂಗ್. ಇಲ್ಲಿ ಪಕ್ಕದಲ್ಲಿ ಅಂಗಡಿ ಇದೆ, ಕುಡ್ಕೊಂಡು ಹೋಗು. ಅದೇ ಮತ್ತಿವಾಗ ನಾನು ಬರ್ತೀನಿ. ಪಕ್ಕದ ಮನೆಗೆ ಹೊಂಟ? ನಾನ್ ಪಕ್ಕದ ಮನೆಗಾರ ಹೋಗ್ತೀನಿ, ಎಲ್ಲಾರ ಬಿದ್ದು ಸಾಯ್ತೇನೆ. ನಿನಗೆ ಯಾಕೆಲೆ? ನಾ ಪಕ್ಕದ ಮನೆಗೆ ಹೋದ್ರೆ ಒಂದ್ ಲೋಟ ಸಕ್ಕರೆ ತಗೊಂಬ ಅಂತ ಹೇಳ್ದೆ. ರೇಷನ್ ಖಾಲಿ ಆಗಿದೆ ಕಣ. ಒಬ್ಬನೇ ಯಜಮಾನ, ಬದುಕಿ ಅವನ ಬಹುಮಾನ, ದುಡಿಮೆಗೆ ಮುಡುಪಿಡು ಜೀವನ, ಸಾರ್ಥಕಪಡಿಸಿಕೊ ಜನ್ಮಾನ. ಗಮ್ಮಂತಿದೆ ಮನೆ. ಟಾಯ್ಲೆಟ್ ನೋಡಿ, ಟಾಯ್ಲೆಟ್ ನೋಡಿ. ಬೆಳ್ಳಗಾಗ್ಬಿಟ್ಟದೆ. ಟೇಬಲ್ ನೋಡಿ, ಟೇಬಲ್. ಇದು ಬೆಳ್ಳಗಾಗ್ಬಿಟ್ಟದೆ. ಟಿವಿ ನೋಡಿ, ಟಿವಿ. ಇದು ಬೆಳ್ಳಗಾಗ್ಬಿಟ್ಟದೆ. ನೆಲನೂ ಬೆಳ್ಳಗಾಗ್ಬಿಟ್ಟದೆ. ಕೆಲಸದವಳು ಅಂದ್ರೆ ನಿನ್ನಂಗಿರ್ಬೇಕು ನೋಡು. ನಾನು ಬೆಳಗಿದ್ದೀನಿ, ಮನೆನೂ ಬೆಳಗ್ಗೆ ಮಾಡಿ ಇಟ್ಬಿಟ್ಟಿದ್ದಾಳೆ ಇವಳು. ನೀನು ಮನೆ ಕೆಲಸದವಳ ಆಯ್ತಾ? ನಿನ್ ನಾನು ಹೆಂಗಿತ್ತು ಅಂತ ಹೇಳ್ಬೋದು, ಅದೇ ನಾನು ಹೇಳಿದ್ರೆ ಅಲ್ಲಿ ಬೇಜಾರು ಮಾಡ್ಕೊತಾರೆ, ಅವರೇ ಹೇಳ್ತಾರೆ ಹೆಂಗಿತ್ತು ಅಂತ. ಗುರು ಸರ್, ಸೂಪರ್ ಟೀಮ್, ಸೂಪರ್. ಥ್ಯಾಂಕ್ ಯು ಸರ್. ರಾಘವೇಂದ್ರ ಈ ಸಲ ಮ್ಯಾನ್ ಆಫ್ ದ ಮ್ಯಾಚ್. ಥ್ಯಾಂಕ್ ಯು ಸರ್. ನಾನು ಸೇಲ್ಸ್ ಅಲ್ಲಿದೆ ಮುಂಚೆ. ಓ ಸೇಲ್ಸ್ ವರ್ಕ್ ಮಾಡುವಾಗ ಅನ್ಸುತ್ತೆ ಪ್ರೆಷರ್ ಸಿಕ್ಕಾಪಟ್ಟೆ ಇರುತ್ತೆ ಟಾಪ್ ಇಂದ. ನಿಂದ ಆಕ್ಚುಲಿ ಆ ಮೂಡು, ಫ್ರಸ್ಟ್ರೇಷನ್ ಸಿಕ್ಕಾಪಟ್ಟಾಗಿ ಚೆನ್ನಾಗಿ ತೋರಿಸಿದ್ಯಾ. ಪಟೇಲ್, ಎವ್ರಿಥಿಂಗ್, ಐ ಥಿಂಕ್ ದ ಹೋಲ್ ಟೀಮ್ ಡಿಡ್ ಅ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಚ್ಚು ಎಸ್, ತುಂಬ ಈಸಿಯಾಗಿ ಹೇಳ್ಬೋದು. ಈ ಒಂದು ಸ್ಕಿಟ್ನ ಹೈಲೈಟ್ ಬಂದು ನಮ್ಮ ರಾಘು ಮಾಡಿದಿರೋ ಪಾತ್ರನೇ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ನಮ್ಮ ಚಿಲ್ಲರ್ ಬಂದ ತಕ್ಷಣ ನಿಜವಾಗ್ಲೂ ಅದಕ್ಕೆ ಆ್ಯಕ್ಚುಲಿ ಸೇಲ್ಸ್ಮನ್ ನಿಜವಾಗ್ಲೂ ಹೇಳ್ತೀನಿ ಕಣೋ, ಹ್ಯಾಟ್ಸ್ ಆಫ್ ಟು ಆಲ್ ದ ಸೇಲ್ಸ್ಮನ್ಸ್. ನಿಜವಾಗ್ಲೂ ಅವ್ರು ಎಷ್ಟು ಕೆಲಸ ಮಾಡ್ತಾರೆ. ತುಂಬ ಜನ ಅವ್ರನ್ನ ಎಷ್ಟು ಅಡ್ವಾಂಟೇಜ್ ತೊಗೊತಾರೆ ಅಂದರೆ, ಹಿಂಗೇನೆ ಅದು ಮಾಡಿಬಿಡಿ, ಇದು ಮಾಡಿಬಿಡಿ, ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ಸರಿ ಬಿಡಿ ಯಾರೂ ಇಲ್ಲ ಮನೇಲಿ, ನಾಳೆ ಬನ್ನಿ ಅಂತಾರೆ. ಆ್ಯಂಡ್ ಎಂಟೈರ್ ಸ್ಕಿಟ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ವೆರಿ ನೈಸ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್, ಥ್ಯಾಂಕ್ ಯು ವೆರಿ ಮಚ್. ಎಸ್ ಪ್ರವೀಣ್. ಎಸ್ ರಾಘವೇಂದ್ರ ಅವರೇ, ಸರ್ ಈ ಶೋನ ಫುಲ್ ಕ್ಲೀನ್ ಸ್ವೀಪ್ ಮಾಡ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಾನು ಭಾಳ ಸಣ್ಣವನ್ ಅನ್ಸುತ್ತೆ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಕ್ಕೆ. ಓವರ್ ಆಲ್ ಸ್ಕಿಟ್ಟು ಚೆನ್ನಾಗಿತ್ತು. ಅಂಡ್ JK, PK ಅಂಡ್ ಚಿಲ್ಲರ್ ಪಾಟೀಲ್ ಎಲ್ಲರೂ ಚೆನ್ನಾಗಿ ಮಾಡಿದಿರಾ. ಅಂಡ್ ಇಟ್ಸ್ ಎ ಗ್ರೇಟ್ ಪರ್ಫಾರ್ಮೆನ್ಸ್. ಸೂಪರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಕ್ಷತ್ರ, ಎಸ್, ಏನನ್ನಿಸ್ತು? ಸಖತ್ತಾಗಿತ್ತು. ನಾನು ನಕ್ಕು ನಂಗೆ ಚಿಕ್ಕದ ನಂಗೆ ನವ್ತಾ ಇದೆ ಈಗ. ನಂಗೆ ತುಂಬ ಎಂಜಾಯ್ ಮಾಡಿದೆ. ಅವ್ರು ರಾಘವೇಂದ್ರ ಏನು ಪರ್ಫಾರ್ಮೆನ್ಸು, ನಿಜವಾಗ್ಲೂ. ಥ್ಯಾಂಕ್ ಯು. ಅಜ್ಜಿ ಡ್ಯಾನ್ಸ್ ಅಂತೂ ನಿಜವಾಗ ಆಸಮ್. ನಿಮ್ಮ ಟ್ಯಾಲೆಂಟ್ ಬಂದು ನನ್ನ ಏನಕ್ಕೆ ಏನು ಹೇಳೋದಂತ ಅರ್ಥ ಆಗ್ತಲ್ಲ ನನಗೆ. ನಾನು ನಮ್ಮ ಅಮ್ಮ ಕೂಡ ನಿಮಗೆ ಫ್ಯಾನ್ ಆ್ಯಕ್ಚುಲಿ. ನಾವು ಈ ಮಜಾ ಬರ್ತಾ ನೋಡೋವಾಗೆಲ್ಲ ಅಮ್ಮ ಬಂದು ನಿಮ್ಮ ಸ್ಕಿಟ್ ಬರೋವಾಗ ಕೂತ್ಕೊಂಡು ಎಂಜಾಯ್ ಮಾಡಿ ನೋಡ್ತಾರೆ. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಈ ಸೇಲ್ಸ್ ಮೆನ್ಗಳ ಕಷ್ಟ ಎಷ್ಟು ಅನ್ನೋದು ನೀವು ಸ್ಕಿಟ್ಟಲ್ಲಿ ಮಾಡಿದ್ರಿ. ಅದು ರಿಯಲ್ ಆಗಿ ಮಾಡಿದಂಥ ಒಬ್ಬ ಧೀಮಂತ, ಶ್ರೀಮಂತ, ಉದಾರಿ ಬಡವರ ಬಂದು ಇಲ್ಲೇ ಕೂತೇನೆ ದಿವಾಕರ. ಸದ್ಯಕ್ಕೆ ಇವನು ಕಾರ್ಲೋಸ್ ಅಲ್ಲ, ದಿವಾಕರ ಹೇಳಿ, ನೀನು ಈ ತರ ಸೇಲ್ಸ್ಗೆಲ್ಲ ಹೋಗ್ತಿಲ್ಲ, ಎಷ್ಟು ಕಷ್ಟ ಆಗ್ತಿತ್ತು? ನಾನು ಕಮ್ಮಿ ಅಂದ್ರೆ ಒಂದು 11 ವರ್ಷ ಆಯ್ತು ಮಾರ್ಕೆಟಿಂಗ್ ಸೇಲ್ಸ್ ಮ್ಯಾನ್ ಆಗಿ. ಸೇಲ್ಸ್ ಮ್ಯಾನ್ ಅಂದ್ರೆ ತುಂಬಾ ನನಗೆ ನಾನು ನೋಡ್ಕೊಂಡಂಗ ಆಯ್ತು ನಿಜವಾಗ್ಲು. ಯಾಕಂದ್ರೆ ಒಬ್ಬೊಬ್ರು ಕಸ್ಟಮರು, ಈ ಅಜ್ಜಿ ಇದಾರೆ, ಅಜ್ಜಿ ಪರವಾಗಿಲ್ಲ, ಅಜ್ಜಿಗಿಂತ ವಿಚಿತ್ರವಾದವ್ರು ಇದಾರೆ. ಯಾಕಂದ್ರೆ ಆ ಸೇಲ್ಸ್ ಮ್ಯಾನ್ ಎಷ್ಟು ಕಷ್ಟ ಅನ್ನೋದು ನಿಜವಾಗಿ ತೋರಿಸ್ಕೊಟ್ರು.
ಓಕೆ, ಈಗ ದಿವಾಕರಂಗೆ ಒಂದು ಸಣ್ಣ ಟಾಸ್ಕ್. ಇದೇ ಆಯಿಲ್ ನ, ಇದೇ ನೋವು ನಿವಾರಕ ಎಣ್ಣೆನ ನಮ್ಮ ಜಡ್ಜಸ್ ಮಾರ್ಬೇಕು ಅಂದ್ರೆ ಹೆಂಗ್ ಮಾರ್ತೀಯ? ಕೊಡಮ್ಮ ಬ್ಯಾಗೆ, ಕೊಡಮ್ಮ ಬ್ಯಾಗೆ, ಕೊಡಮ್ಮ. ವಾಪಸ್ ಇವಾಗ ಸೇಲ್ಸ್ ಮ್ಯಾನ್ ಸದ್ಯಕ್ಕೆ ರೆಡಿ. ಸರ್ ನಮಸ್ಕಾರ. ಸರ್ ನೀವೊಂದು ಅದ್ಭುತ ನೋಡಿದ್ರ ಸರ್? ನೋಡಿರ ಮೇಡಮ್ ನೀವು? ಏನಿಲ್ಲ ಸರ್, ಶರೀರದಲ್ಲಿ ಯಾವುದೇ ನಿಮಗೆ ಮೂಳೆ ನೋವು, ಸೊಂಟ ನೋವು, ಮಂಡಿ ನೋವು, ತಲೆ ನೋವು, ಬೆನ್ನು ನೋವು, ವಾಯು ನೋವು, ಹಳೆ ನೋವು, ನೆಗಡಿ, ಶೀತ, ಕಫ, ಕೆಮ್ಮು. ಸರ್ ಶರೀರದಲ್ಲಿ ಯಾವುದೇ ನಿಮಗೆ ಕೈ, ಕಾಲು, ಮಂಡಿ, ಸೊಂಟ, ತಲೆ, ಬೆನ್ನು, ನರ, ಕಣದಲ್ಲೂ ನೋವು ನಿವಾರಕ ಅದ್ಭುತವಾದ ಎಣ್ಣೆ, ಎಲ್ಲ ನೋವು ಮುಕ್ತಿ ಈ ಅದ್ಭುತವಾದ ಶಕ್ತಿ. ಸರ್ ಏನಿಲ್ಲ ಸರ್, ನಿಮ್ಗೇನ ತಲೆನೋವು ಬಂತು ಅಂದ್ರೆ ಸರ್ ಸುಮ್ನೆ ಒಂಚೂರು ತಗೊಳ್ಳಿ, ಹೊಸ ಈ ಕಡೆ ಹೊಸ ಈ ಕಡೆ. ಸರ್ ನಗಡಿ ಎಳ್ಕಳಿ ಎಳಿಬೇಕಂಗಿಲ್ಲ, ಲೈಟ್ ಎಳಿ ಸರ್ ಮೇಲೆ ನಗರ. ಕಫ ಒಂದನಿ ತಕಳಿ, ಎದೆ ಮೇಲೆ ಹಚ್ಕಳಿ. ಸರ್ ಮನೇಲಿ ನಿಮ್ ತಂದೆದಾಗ ಯಾವುದೇ ಶರೀರದಲ್ಲಿ ಕೈಕಲ್ ಹೂತ, ಮಂಟಿ, ಚಿಪ್ ನೋವು, ಸೊಂಟ ನೋವು, ತಲೆ ನೋವಿಗೆ, ಬೆನ್ನೋಗೆ, ವಾಯು ನೋವು, ಹಳೆ ನೋವು, ಕುತ್ತಿಗೆ ನೋವಿಗೆ ಸೂಪರ್ ಎಣ್ಣೆ ಸರ್, ಸೂಪರ್ ಸರ್. ಸರ್ ಒಂದು ತೊಡಿ ಸರ್, ಒಂದು ತೊಡಿ ಸರ್, ತುಂಬಾ ಚೆನ್ನಾಗಿದೆ ಸರ್. ಬಾಡಿ ದಪ್ಪ ಆಗೋದಿದೆ ಮೇಡಮ್, ಬಾಡಿ ದಪ್ಪ ಆಗೋದು. ಇವನೇ ಏನಿಲ್ಲ ಮೇಡಮ್, ಒಂದು ಗ್ಲಾಸ್ ಅನ್ನ ತಗೊಳ್ಳೋದು, ಮಿಕ್ಸ್ ಮಾಡ್ಕೊಳ್ಳೋದು, ಕುಡ್ಕೊಳ್ಳೋದು, ದಪ್ಪ ಆಗೋದು, ಫಿಟ್ ಆಗೋದು, ಸ್ಟ್ರೆಂತ್ ಸಕ್ಕತ್ತಾಗಿದೆ ಮೇಡಮ್. ನಂಗೆ ಈಗ ಸದ್ಯಕ್ಕೆ ಅದು ಬೇಡ, ಅದಕ್ಕೆ ಆಪೋಸಿಟ್ ಆಗಿ ಏನಾದ್ರು ಇದ್ರೆ ಕುಡಿ. ಅಷ್ಟೇ ಮೇಡಮ್. ಬಾಬಾ ಸೂಪರ್ ಸೂಪರ್. ಸೇಲ್ಸ್ ಮನ್ಗೆ ಬಹಳ ಕಷ್ಟ ಸೇಲ್ಸ್ ಮನ್ ಕೆಲಸ ಮಾಡೋದು, ಬಟ್ ಅದನ್ನ ಇಷ್ಟಪಟ್ಟು ಮಾಡ್ತಾರೆ. ಪ್ರತಿಯೊಬ್ರು ಸೇಲ್ಸ್ ಮಾಡೋರು ಕೂಡ ಒಳ್ಳೇದಾಗ್ಲಿ. ಸೊ ನಿಮ್ಗೆಲ್ಲರೂ ದೇವ್ರು ಒಳ್ಳೇದ್ ಮಾಡ್ಲಿ, ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತವಾಗ್ಲೂ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ. ಇದಕ್ಕಿಂತ ಇನ್ನ ಒಳ್ಳೊಳ್ಳೆ ಮೆಸೇಜ್ ಇರೋ ಅಂತ ಸ್ಕಿಟ್ಗಳು ನಿಮ್ಗೋಸ್ಕರ ಕಾಯ್ತಾ ಇದೆ. ಯಾಕೆಂದ್ರೆ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನೋಡಿ, ಎಲ್ಲಾ ಕೆಲ್ಸಕ್ಕೂ ಒಂದು ಟ್ರೈನಿಂಗ್ ಅಂತ ಇರಲೇಬೇಕು. ಕೆಲಸ ಗೊತ್ತಿರಬೇಕು, ಕೆಲಸ ಕಲ್ತಿರ್ಬೇಕು. ಅವಸರಕ್ಕೆ ಅಂತ ಸಿಕ್ಕವ್ರ ಕೆಲಸ ಕೊಟ್ರೆ ನಮ್ಮ ಶಿವಗಾಯ್ತಲ್ಲ ಪಾಡು, ಹಂಗಾಗತ್ತೆ. ಏನು ಅಂದ್ರ ಲೈವ್ ಆಗಿ ನೋಡ್ಕೊಂಬನ್ನಿ, ಬನ್ನಿ. ಏನಪ್ಪ ಹೇಳಪ್ಪ. ನಾನೇ ಈ ಶೋ ಡೈರೆಕ್ಟ್ರಪ್ಪ. ಅಪ್ಪ ಇಲ್ಲಪ್ಪ, ನಮ್ಮ ಶೋನಲ್ಲಿ ನಾವು ಸೀರಿಯಲ್ ಪ್ರೋಗ್ರಾಮ್ ಮಾಡೋದಿಲ್ಲಪ್ಪ. ಅಪ್ಪ ಹೇಳ್ತೀನಪ್ಪ ನಿನಗೆ. ನೋಡು, ಈ ಲೈವ್ ಪ್ರೋಗ್ರಾಮ್ ತುಂಬಾ ಈಸಿಯಪ್ಪ ಮಾಡೋದು. ಪಟ ಪಟ ಅಂತ ಮಾತಾಡೋ ಹುಡುಗ ಹುಡುಗಿರನ್ನ ಕರೆಸಿ 4 ಜೋಕ್ ಹೇಳ್ಕೊಟ್ಬಿಟ್ರೆ ಪಟ್ ಅಂತ ಮುಗಿದೋಗುತ್ತೆ. ಮಾತಾಡ್ತೀನಪ್ಪ, ಮಾತಾಡ್ತೀನಿ. ಅಯ್ಯೋ ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲಿದ್ದಾಗ ದೆವ್ವದ ಕತೆ ಹೇಳ್ತಿದ್ಲು. ನೋಡಕ್ ಎದುರುಗಡೆ ದೆವ್ವ ಕಂಡಂಗಾತು, ಎದುರುಬಿಟ್ಟೆ. ಅಚ್ಚರಿ ನೀನ್ ಯಾರಮ್ಮ? ನಾನು ಸರ್ ನೀರ್ದೋಸೆ ನೀಲಾ. ನೀರ್ದೋಸೆ ನೀಲಾ? ನಾನು ನೀರ್ದೋಸೆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡಿದೀನಿ. ನೀರ್ದೋಸೆ ಸಿನಿಮಾದಲ್ಲಿ ನೀನ್ ಆಕ್ಟ್ ಮಾಡಿದ್ಯಾ? ಹೌದಪ್ಪ. ನೋಡೇ ಇಲ್ವಲ್ಲ ನಿನ್ನ ನಾನು. ಈ ನನ್ನ ಸೌಂದರ್ಯ ಹರಿಪ್ರಿಯಾ ಮೇಡಮ್ಗೆ ಡಾಮಿನೇಟ್ ಮಾಡ್ಬಿಡ್ತಂತೆ ಸರ್. ಅದಕ್ಕೋಸ್ಕರ ಫಿಲ್ಮ್ ಅಲ್ಲಿ ನನ್ನ ಪೋರ್ಷನ್ ಎಲ್ಲ ಕಟ್ ಮಾಡ್ಬಿಟ್ಟಿದ್ದಾರೆ ಸರ್. ಬೇಜಾರಾಗೋಯ್ತು ಸರ್. ನೋಡಿ ಸರ್, ಕೆಲ್ಸ ಇದ್ದವನ್ಗೆ ಒಂದೇ ಕೆಲ್ಸ ಸರ್, ಕೆಲ್ಸ ಇಲ್ದವನ್ಗೆ 1000 ಕೆಲ್ಸ ಸರ್. ಅದಕ್ಕೋಸ್ಕರನೇ ಇಲ್ಲಿ ಬಂದ್ಬಿಟ್ಟಿದೀನಿ. ನೋಡಿ, ಈ ನನ್ನ ಸೌಂದರ್ಯ ರಾಶಿನೆಲ್ಲ ನಿಮ್ ಪ್ರೋಗ್ರಾಮ್ ಅಲ್ಲಿ ತುಂಬಿ ಚೆಲ್ತೀನಿ. ನಾನು ಆಂಕರಿಂಗ್ ಮಾಡ್ತೀನಿ. ಬೇಗ ಪೇಮೆಂಟ್ ಬಗ್ಗೆ ಮಾತಾಡ್ಬಿಡಿ. ಆಂಕರಿಂಗು? ಹೌದೌದು. ನೀನು ನಮ್ ಪ್ರೋಗ್ರಾಮ್ ಅಲ್ಲಿ ನಿನ್ ಸೌಂದರ್ಯನ ತುಂಬಿ ಚೆಲ್ಲಿ ಬಿಡ್ತೀಯ. ನಿನಗ್ ಪೇಮೆಂಟ್ ಬೇರೆ ಮಾತಾಡ್ಬೇಕು. ನಿಮ್ಮ ಅಪ್ಪ ಅಮ್ಮಗ ನೀನ್ ಮೊದಲನೇ ಮಗಳ ಸರ್? ನಿಮ್ಗೆ ಹೆಂಗ್ ಗೊತ್ತಾಯ್ತು ಸರ್? ಮೊದಲನೇ ದೋಸೆ ಮೊದಲನೇ ಮಗಳು 2 ಸೀದ್ ಹೋಗಿರುತ್ತಂತೆ. ಹಂಗಿದೆ ನಿನ್ ಮುಖ. ಯಾಂಕರಿಂಗ್ ಮಾಡ್ತಾಳೆ ಅಂತ ಯಾಂಕರಿಂಗ್ ಅಲ್ಲಮ್ಮ. ನಿನ್ನ ಯಾವತ್ತಾದ್ರೂ ಕನ್ನಡಿಲಿ ನೋಡ್ಕೊಂಡಿದ್ಯಾ? ನೋಡ್ಕೊಂಡಿದ್ದೀನಿ ಸರ್. ಸ್ಪೂನ್ಗೆ ಪ್ಯಾಂಟ್ ಶರ್ಟ್ ತೊಡಸ್ತಂಗಿದ್ದಂಗಿದ್ದಾಳೆ. ಯಾಂಕರಿಂಗ್ ಮಾಡ್ತಾಳೆ ಅಂತ ಯಾಂಕರಿಂಗ್. ನಮ್ಮ ಶೋ ನಲ್ಲಿ ಯಾಂಕರಿಂಗ್ ಕೆಲಸ ಕಾಲಿಲ್ಲ, ಸುಮ್ಮನೆ ಹೋಗ್ತಾ ಇರೋ. ನೋಡಿ ಸರ್, ನಿಮ್ ಕಾಲ್ ಹಿಡ್ಕೊಂಡು ತಿಂದಿ ಸರ್. ನಾನೊಬ್ಬ ಬಡ ಕಲಾವಿದೆ ಸರ್. ನೋಡಿ, ನೀವ್ ಏನ್ ಹೇಳಿದ್ರು ಮಾಡ್ತೀನಿ ನಾನು. ಏನ್ ಹೇಳಿದ್ರು ಮಾಡ್ತೀಯಾ? ಬಾಯಿಲಿ ಅಲ್ಲಿ ಕ್ಯಾಮ್ರಾ ಇದೆಯಲ್ಲ, ಇದೆ. ಒಂದ್ 2 ಪೋಸ್ ಕೊಡ ನೋಡೋಣ, ಹೆಂಗ್ ಕೊಡ್ತೀಯಾ? ಸಾಕಾತ ಕೊಟ್ಟೆ ಪೋಸು. ನಿನ್ನ ಪೋಸ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ? ನೆಕ್ಸ್ಟ್ ಮೇಡಮ್, ಕ್ಯಾಮ್ರಾಕ್ಕೊಂದು ಪೋಸ್ ಕೊಡಿ ನೋಡೋಣ, ಹೆಂಗ್ ಕೊಡ್ತೀರಾ? ಅದೇ ಪೋಸ್ ಅಂದ್ರೆ ಅಷ್ಟೇ ಇರ್ಬೇಕು ಪೋಸ್. ಹಂಗಿರ್ಬೇಕು ಪೋಸ್ ಅಂದ್ರೆ. ನಿಂದು ಇದೆ ಹೊರದೋಗಿರೋ ಕ್ಯಾಲೆಂಡರ್ ತೆಗಿದೆ. ಆಂಕರ್ ಮಾಡ್ತಾಳೆ ಯಾಂಕರಿಂಗು. ನಿಮಗ್ ಗೊತ್ತಿಲ್ಲ ಸರ್, ಹೊರಗಡೆ ನನ್ನೆಲ್ಲ ಜೂನಿಯರ್ ರಚಿತಾ ರಾಮ್ ಅಂತಾರೆ. ನೋಡಿ ಡಿಂಪಲ್. ಇದು ಒಳ್ಳೆ ಬಾವಿ ಇದ್ದಂಗಿದೆ. ಡಿಂಪಲ್ ಅಂತೂ ಡಿಂಪಲ್.
ಡಿಂಪಲ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ರಚಿತಾ ಮೇಡಮ್ ಒಂದ್ ಸ್ಮೈಲ್ ಕೊಡಿ ಮೇಡಮ್ ನೋಡ ಅದೇ 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 ಸ್ಮೈಲ್ ಅಂದ್ರೆ ಅದೇ ಸ್ಮೈಲ್ ಅದು ಡಿಂಪಲ್ ಅಂದ್ರೆ ನಿಂದು ಇದೆ ಒಳ್ಳೆ ಟಾರ್ ರೋಟಲ್ಲಿ ಗುಂಡಿ ಬಿದ್ದಂಗಿದೆ. ಸರ್ ನೋಡಿ ಸರ್, ಈ ನನ್ನ ಬ್ಯೂಟಿ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಬಾಲಿವುಡ್ ಅವ್ರು ಇನ್ನು ನನ್ನನ್ನು ನೋಡಿಲ್ಲ, ನೋಡಿದ್ರೆ ಎತ್ತ ಹಾಕೊಂಡು ಹೋಯ್ತಾ ಇರ್ತಾರೆ. ಕಿವಿಗಾಕ ಬೋಡ್ಸಿದ್ದಂಗ ಅವಳೆ ಬಾಲಿವುಡ್ ನವ್ರು ಎತ್ತಕೊಂಡು ಹೋಗ್ರಂತೆ. ನೋಡಮ್ಮ, ನಮ್ ಪ್ರೋಗ್ರಾಮ್ ಅಲ್ಲಿ ಆಂಕರಿಂಗ್ ಕೆಲಸ ಖಾಲಿ ಇಲ್ಲ, ಸುಮ್ ಯು ಕ್ಯಾನ್ ಗೋ ನೌ. ಏ ಸೆಕ್ಯೂರಿಟಿ, ಯಾವನ್ರಿ ಇವ್ ಒಣ ಕಪ್ಪೆನ ಒಳಗಡೆ ಕರ್ಸಿದ್ದು? ಕಳಿಸಿ ಆಚ ಕಡೆಗೆ, ಗೆಟ್ ಔಟ್. ಏನಮ್ಮ? ಹೌದಮ್ಮ, ಎಲ್ಲಿ ಮೇಕಪ್ ರೂಮ್ ನಲ್ಲಿ ಇದೆಯಮ್ಮ? ಇನ್ನೂ ಬಂದಿಲ್ವಾ? ಏನು ಬರೋದೇ ಇಲ್ವಾ? ಅಯ್ಯೋ, ಇವಳೇನಪ್ಪ ಆಂಕರಿಂಗ್ ಬರ್ಬೇಕಾದವಳು ಬರಲ್ಲ ಅಂದ್ಬಿಟ್ಲಲ್ಲ. ಇವಾಗ ಏನಾದ್ರು ಲೈವ್ ಪ್ರೋಗ್ರಾಮ್ ಮಾಡಿಲ್ಲ ಅಂದ್ರೆ ನಮ್ಮ ಬಾಸು ನನ್ನ ಜಾನ್ ನಿಕಾಲ್ ಮಾಡ್ಬಿಡ್ತಾರೆ. ಏನ್ ಮಾಡ್ಲಿ? ಎಕ್ಸ್ಕ್ಯೂಸ್ ಮೀ ಸರ್, ನಾನು ಹೋಗ್ಬರ್ತೀನಿ ಸರ್. ಎಕ್ಸ್ಕ್ಯೂಸ್ ಮೀ. ಇಲ್ಲ ಸರ್, ನಾನು ಹೋಗ್ಬರ್ತೀನಿ ಸರ್. ನಿನಗೆ ಆಂಕರಿಂಗ್ ಮಾಡಕ್ ಬರುತ್ತಾ? ಸರ್, ಒಂದ್ ಚಾನ್ಸ್ ಕೊಡಿ, ಧೂಳು ಎಬ್ಬಿಸ್ಬಿಡ್ತೀನಿ. ಧೂಳು ಎಬ್ಸೋದ್ ಏನು ಬೇಡ. ಆಂಕರ್ ಅಂದ್ರೆ ಹೆಂಗಿರ್ಬೇಕು ಅಂತ ಟಿಪ್ಸ್ ಕೊಡ್ತೀನಿ, ಬಾಯಿಲಿ. ಸರ್ ಹೇಳಿ. ಆಂಕರ್ ಅಂದ್ರೆ ನಮ್ ನಿರಂಜನ್ ತರ ನೀನು ವಟ 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 ಅಂತ ಕಾಂಕ್ರೀಟ್ ಮಿಷನ್ ಆನದಂಗ್ ಮಾತಾಡ್ಬೇಕು. ಅದು ಕರೆಕ್ಟ್ ಅಮ್ಮ. ಈಗ ನಿನಗೇನಾದ್ರೂ ಕಾಲ್ ಬಂತು ಗೊತ್ತ ಬಿಡಿ ಸರ್, ಕಾಲ್ ಬಂದಿಲ್ಲ ಅಂದ್ರೂ ಕಾಲ್ ಬಂದಿರೋ ತರ ಮಾತಾಡ್ಬೇಕು. ಅಲ್ಲ ಕರೆಕ್ಟ್ ಅಮ್ಮ. ಈಗ ಟಾಪಿಕ್ ಯಾವ್ದು? ಗೊತ್ತ ಬಿಡಿ ಸರ್, ಟಾಪಿಕ್ ಇಲ್ಲ ಅಂದ್ರು ಏನ್ ತಿಂದೆ ಏನುಂಡೆ ಅಂತೆಲ್ಲ ಮಾತಾಡ್ಬೇಕು. ಅಲ್ಲ ಕರೆಕ್ಟ್ ಅಮ್ಮ. ಬಾಡಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು? ಗೊತ್ತ ಬಿಡಿ. ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ನೀವು ನನ್ಗೆ ಹೇಳ್ಕೊಡ್ಬೇಕಾ? ಹುಡುಗಿಯರು ಹೊಟ್ಟೆ ಉರ್ಕೋಬೇಕು, ಹುಡುಗರು ನಿದ್ದೆ ಕೆಡಬೇಕು. ಅಲ್ಲ ಕರೆಕ್ಟ್ ಕಣಮ್ಮ. ಆಂಕರ್ ಅಂದ್ರೆ ಹೆಂಗಿರ್ಬೇಕು ಕೊನೆಯದಾಗಿ? ಗೊತ್ತು ಬಿಡಲೇ. ಒಬ್ಬ ಡೈರೆಕ್ಟ್ರು ನನಗೆ ಮರ್ಯಾದಿಲ್ದಾನೆ ಲೇಪ ಅಂತೀನಮ್ಮ. ಇಲ್ಲ ಸರ್, ಏನಿದ್ರೆ ಹೇಳ್ಕೊಟ್ಟಿದ್ದಾರೆ ನಮ್ಮ ನಿಮ್ಮೂರಲ್ಲಿ. ಏನ್ ಮಾತಾಡ್ತಿದೀಯ ನೀನು? ಹೋಗ್ತೀನಿ ಸರ್. ಎಕ್ಸ್ಕ್ಯೂಸ್ ಮೀ, ಸಡನ್ ಆಗಿ ಹಿಂಗ್ ಹೋಗ್ಬಿಟ್ರೆ ಲೈವ್ ಪ್ರೋಗ್ರಾಮ್ ಯಾರು ಮಾಡ್ತಾರಮ್ಮ? ಹಂಗ್ ಬಂದಿದ್ದಾರಿಗೆ ನೋಡಮ್ಮ, ಈಗ ಪ್ರೋಗ್ರಾಮ್ ಮಾಡಕ್ ಟೈಮ್ ಇಲ್ಲ ನಮ್ಗೆ. ಇನ್ನು 2 ನಿಮಿಷ ಟೈಮ್ ಇರೋದು, ಬೇಗ ಶುರು ಮಾಡು. ಇನ್ನು 2 ನಿಮಿಷದಲ್ಲಿ ಪ್ರೋಗ್ರಾಮ? ಹೂನಮ್ಮ. ಬುದ್ಧಿ ಇದೆನಾ ನಿಮ್ಗೆ? ಯಾಕಮ್ಮ? ಜವಾಬ್ದಾರಿ ಇದೆನಾ ನಿಮ್ಗೆ? ಯಾಕಮ್ಮ? ಅಲ್ಲ ರೀ, ಇನ್ನು 2 ನಿಮಿಷದಲ್ಲಿ ಲೈವ್ ಪ್ರೋಗ್ರಾಮ್ ಇಟ್ಕೊಂಡು ಇಲ್ಲೇನೋ ಮೊಟ್ಟೆ ಇಡ್ತಿದ್ದೀರಾ? ಬನ್ನಿ ಸ್ಟುಡಿಯೋ ಹೋಗೋಣ. ಬಾಯಿಲಿ ಇಲ್ಲಿದೆಯಲ್ಲ ಚೇರು, ಈ ಚೇರ್ ತೆಗೆದು ಈ ಕಡೆ ಇಟ್ಬಿಟ್ರೆ ಇದೇ ಸ್ಟುಡಿಯೋ. ನೋಡಮ್ಮ, ನಾನು ಡೈರೆಕ್ಟ್ರು, ನಾನು ಹೇಳ್ದಂಗೆ ಕೇಳಿಸ್ಕೊ. ಆದ್ರೆ ನೀನೇ ಸ್ವಂತ ಮಾತಾಡ್ದಂಗೆ ಇರ್ಬೇಕು. ಓಕೆನಾ? ನಮ್ ಶೋ ಮರ್ಯಾದೆ ಉಳಿಸ್ಬೇಕಣಮ್ಮ ನೀನು. ಬೆಳಿತೀಯ ಬಿಡು. ಓಕೆನಾ? ಓಕೆ ಸರ್. ಶುರು ಮಾಡೋಣ. ಕ್ಯಾಮರಾ ರೋಲ್ ಆಕ್ಷನ್. ಲೈವ್ ಹೋಗ್ತದೆ, ಏನಾದ್ರೂ ಮಾತಾಡು. ನೀವೇನು ಹೇಳ್ಕೊಟ್ಟಿಲ್ಲ ಮಾತಾಡಕ್ಕೆ. ಶೋ ಹೆಸರು ಹೇಳಿ, ಕ್ಯಾಮ್ರಾ ನೋಡು. ಶೋ ಹೆಸರೇನ್ ಸರ್? ಕಾಮಿಡಿ ಟಾಕೀಸಾ? ಅದು ಮುಗಿದೋಯ್ತು. ಮಜಾ ಬರ್ತಾನಾ? ಅದು ನಮ್ದಲ್ಲ ಕಡೆ, ಇದು ಮ್ಯೂಸಿಕ್ ಶೋ. ಏ ಗೂಬೆ, ಶೋ ಟೈಟಲ್ ಹೇಳು. ಹಾಡಿಗೆ ಹಾಡು. ಹಾಡಿಗೆ ಹಾಡು ಚೆನ್ನಾಗಿಲ್ಲ ಇದು. ನಾನು ಇರ್ತೀನಿ ಸರ್. ಹೆಂಗಿದೆ ಸರ್? ಸಖತ್ತಾಗಿದೆ, ಸಖತ್ತಾಗಿದೆ. ಥ್ಯಾಂಕ್ ಯು ಸೋ ಮಚ್. ಲೈವ್ ಹೋಗ್ತದೆ ಕಡೆ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ಓಕೆ ಸರ್, ಓಕೆ ಸರ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ? ಯಾವ ಸರ್ ಪ್ರೋಗ್ರಾಮ್ ಹೆಸರು? ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ಓಕೆ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋ ಕಾರ್ಯಕ್ರಮ. ನಾನು ಹೇಳಿದ್ದೆ ಯಾಕೆ ಹೇಳ್ತೀಯ ಅಲ್ಲಿ? ನಾನು ಹೇಳಿದ್ದೆ ಯಾಕೆ? ಹಾಡೊಂದ ನೀಡುವೆಯ? ಇದು ನಾನೇ ಹೇಳಿದ್ದಲ್ವಾ? ಇಲ್ಲ, ನಿಮ್ಮ ಅವ್ವ ಹೇಳಿದ್ಲು. ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹಾಡೊಂದ ನೀಡುವೆಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ ಸರ್. ಈ ಕಾಲ್ ಬರುತ್ತಾ? ಹಂಗೆ ಮಾತಾಡ್ತಾರೋ, ಆ ಕಡೆಯಿಂದ ಮೆಟ್ ಬರುತ್ತೆ. ನೋಡು ಕಾಲು. ಹಲೋ, ಕೆಳಗಿಟ್ಟು ಮಾತಾಡು. ಕೆಳಗಿಟ್ರೆ ಕಟ್ಟಾಗಲ್ವಾ? ಲೌಡ್ ಸ್ಪೀಕರ್ ಹಾಕಿ ಮಾತಾಡು. ಹಲೋ, ಎತ್ತು ಮಾತಾಡಿ. ಹಲೋ, ಹಲೋ, ಹಲೋ. ಏನ್ ದುರ್ಗಮ್ಮನ ಜಾತ್ರೆಗೆ ಹೊಂಟಿಯಾ? ಉದೋ 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 ಅನ್ನಕ್ಕೆ. ಕ್ಯಾಮ್ರಾ ನೋಡ್ಕೊಂಡು ಮಾತಾಡಮ್ಮ. ಕ್ಯಾಮ್ರಾ ನೋಡು. ಹಲೋ. Hello, JK speaking here. Am I speaking to the music program? ನಾನ್ ಯಾಕಡ ಮಗನೇ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡವೇ ಗಾಳಿ, ಕನ್ನಡವೇ ಉಸಿರು. ಏನಂತ ತಿಳ್ಕೊಂಡಿದ್ಯಾ ನೀನು ಕನ್ನಡದ ಬಗ್ಗೆ?
ನಮ್ಗೆ ಒಂದು ಬನ್ನಿ ಸರ್ ನೀವ್ ಹೇಳಿ ಸರ್. ಮಗನೇ ಲೇ ಕನ್ನಡ ಮಾತಾಡು. ಈಗ ಬಂತು ತಾನೇ ಕನ್ನಡ. ಕಾಂಚಾಲಿ ಬಿಡಿ ಕನ್ನಡ ಕನ್ನಡ ಮಾತಾಡಿ. ನಿಮ್ಮಂತವ್ರು ಇರೋದ್ರಿಂದಾನೇ ಕಣೋ ಕರ್ನಾಟಕದಲ್ಲಿ ಕನ್ನಡ ಅನ್ನೋದು ಅಳಿಸೋಗ್ತಾ ಇದೆ. ಕಾಲರ ಹತ್ರ ಹಂಗೆಲ್ಲ ಬೈಬೇಡ ಮಾವ್, ಒಂಚೂರು ಕ್ಲೋಸ್ ಆಗಿ ಮಾತಾಡು. ಕ್ಲೋಸ್ ಆಗಿ ಹಾ. ಹಾಯ್ ಹಲೋ ಡಾರ್ಲಿಂಗ್, ಬನ್ನಿ ನಂದಿ ಹಿಲ್ಸ್ ತಗೋಣ. ಖಾಲಿ ಐತಿ ಸ್ಟುಡಿಯೋದೊಳಗೆ ಕರೆದು ಬಿಡು. ಕಾಲರ ಹತ್ರ ಅಷ್ಟು ಕ್ಲೋಸ್ ಆಗಿಲ್ಲ ಮಾತಾಡ್ಬೇಡಮ್ಮ, ಸ್ವಲ್ಪ ಬೇರೆ ಬೇರೆ ತರ ಮಾತಾಡು. ನಿಮ್ಗೋಸ್ಕರ ಯಾವ ಸಾಂಗ್ ಬೇಕು? ನನಗೆ ಬುಲ್ಬುಲ್ ಫಿಲಮ್ದು ಜಗದಲ್ಲಿರೋ ಹುಚ್ಚರಲ್ಲಿ ನಾನು ಒಬ್ಬ ಸಾಂಗ್ ಹಾಕಿ. ಓಕೆ ನಿಮ್ಗೋಸ್ಕರ ಚಿತ್ರ. ಅದ ರೈಟ್ಸ್ ಇಲ್ಲ. ಅದ್ ರೈಟ್ಸ್ ಇಲ್ವಂತೆ. ರೈಟ್ಸ್ ಇಲ್ಲ ಅಂತ ನೀನೇ ಹಾಕಿ ಅವ್ರಿಗೆ ಹೇಳ್ತೀಯ. ರೈಟ್ಸ್ ಇಲ್ಲ ಅಂತ ನಾ ಹೇಳಿಲ್ಲ. ರೈಟ್ಸ್ ಇಲ್ಲ ಅಂತ ನೀನೇ ಹಾಕಿ ಅವ್ರಿಗೆ ಹೇಳ್ತೀಯ. ರೈಟ್ಸ್ ಇಲ್ಲ ಅಂತ ನಾ ಹೇಳಿಲ್ಲ. ಬೇರೆ ಸಾಂಗ್ ಕೇಳು. ಬೇರೆ ಸಾಂಗ್ ಹೇಳ್ಬೇಕಂತೆ. ಬಾ 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 ಬಾ. ಎದಕ್ಕಲ್ಲ? ಅದಲ್ಲ ಮೇಡಮ್, ಗೋವಿಂದ ಬಾ 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 ಗೋಪಾಲ ಬಾ 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 ಈ ಸಾಂಗ್ ಹಾಕಿ ಅಂದ್ರೆ. ಓಕೆ 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 ನಿಮ್ಗೋಸ್ಕರ ನಿಮ್ಮನೆ ಅದು ರೈಟ್ಸ್ ಇಲ್ಲ. ಅಪ್ಪಿ ಒಂದ್ ನಿಮಿಷ ತಡಿ ಬಂದೆ. ಓಕೆ ಓಕೆ. ಯಾವ ಸಾಂಗಿಗೂ ರೈಟ್ಸ್ ಇಲ್ಲ ಅಂದ್ಮೇಲೆ ಪ್ರೋಗ್ರಾಮ್ ಯಾಕೆ ನಡೆಸ್ತಿದೀಯಾ? ಅದು ಅದು ಏನದು ಅದು? ನಿಮ್ಮಂತವ್ರು ಇರೋದ್ರಿಂದ ನಮ್ಮಂತವ್ರಿಗೆ ಕೆಟ್ಟ ಕೆಟ್ಟ ಹೆಸರು ಬರ್ತಾ ಇರೋದು. ಏನಂತ ತಿಳ್ಕೊಂಡು ಪ್ರೋಗ್ರಾಮ್ ನಡೆಸಿದ್ಯಾ? ನಿನ್ಗೊಳ್ಳೆ ನೋಡಪ್ಪ, ಈ ಪ್ರೋಗ್ರಾಮ್ ಅಲ್ಲಿ ನೀವ್ ಕೇಳಿರೋ ಯಾವ ಹಾಡಿಗೂ ರೈಟ್ಸ್ ಇಲ್ಲ. ನಾನೇ ಒಂದ್ ಸಾಂಗ್ ಹಾಕ್ತೀನಿ. ಮಜಬೋ ಮಜ ಭಾರತ. ಬೇಡ ಕಣ್ರಿ ನಮ್ಗೆ. ಅಪ್ಪಿ 50 ರೂಪಾಯಿ ಕೊಟ್ರ 300 ಸಾಂಗ್ ಬರುತ್ತ. ಅದನ್ನ ಮನೆಗ್ ಮುಚ್ಕೊಂಡ್ ಕೇಳ್ಬೇಕಲ್ಲ. ಯಾಕೆ ನನ್ ತಲೆ ತಿನ್ನಾಕತ್ತಿ? ಈ ಲೋಪರ ಹಂಗೆ ಮಾಡ್ತಾನೆ, ನೀನು ಹಂಗ ಮಾಡ್ತೇನ? ಮಾತಾಡು. ನನ್ನ ಮಗನೇ ಹಿಡಕ ಬರ ಮೈಲೆ ಮೈಲೆ ನನಗ್ ಲೋ ಬರುತ್ತೆ ಡೈರೆಕ್ಟ್ ಲೋ ಫರ್ ಅನ್ನೋದು ಹೋಗ್ಲಿ. ಕಾಲರ ಹತ್ರ ಹಂಗೆಲ್ಲ ಮಾತಾಡಂಗಿಲ್ಲ ಕಣಮ್ಮ, ಸ್ವಲ್ಪ ಗೌರವ ಕೊಟ್ಟು ಮಾತಾಡು. ಹೋಗು ಲೀಡ್ ಕೊಡು, ಹೋಗು ಸರ್ 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 ಕೊಡ್ತೀನಿ ಸರ್. ಲೀಡ್ ಕೊಡು. ಓಕೆ ಸರ್ ಕೊಡು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹಾಡನ್ನ ನೀಡಿಯಾ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ಸರ್ ಹೆಂಗಿತ್ತು ಲೀಡ್? ಕ್ಯಾಮ್ರಾ ನೋಡ್ಕೊಂಡು ಮಾತಾಡು. ಹಲೋ ಹೆಲೋ, ಯಾರು ಮಾತಾಡ್ತಿರೋದು? ನಾನು ರಚಿತಾ ಮಾತಾಡ್ತಿರೋದು. ಹೇಗಿದ್ದೀರಾ ಮೇಡಮ್? ತುಂಬಾ ಚೆನ್ನಾಗಿದೆ. ನೀವ್ ಹೇಗಿದ್ರಿ? ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಫಿಗರ್ ಮೇಂಟೈನ್ ಮಾಡಿದೀರಾ? ನಿಮ್ ಫಿಗರ್ ನೋಡ್ಕೊಂಡು ಮೋಟಿವೇಟ್ ಆಗ್ತಾ ಇದೀನಿ ನಾನು ಎವ್ರಿ ಡೇ. ಥ್ಯಾಂಕ್ ಯು ಮೇಡಮ್. ಅಂಡ್ ನಿಮ್ ಆಂಕರಿಂಗ್ ತುಂಬಾ ಚೆನ್ನಾಗಿದೆ. ಡ್ಯಾನ್ಸ್ ಚೆನ್ನಾಗಿ ಮಾಡ್ತೀರಾ. Thank you, madam. ಝೀರೋ ಸೈಜ್ ತುಂಬಾ ಚೆನ್ನಾಗಿದೆ. ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ನನ್ನ ಸಾಂಗ್ ಪ್ಲೇ ಮಾಡಿದ್ಕೆ. ಓಕೆ ನೋಡ್ರ ಸರ್, ನೋಡ್ರ ನಾನು ಕಾಲ್ಗೊಂಡ ನೋಡ್ರ ನೀವು. ನಾನು ಕಾಲಿಟ್ಟ ತಕ್ಷಣ ಎಂತಿಂತ ಸ್ಟಾರ್ಸ್ ಎಲ್ಲ ಕಾಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಗೊತ್ತಾ? ಅದನ್ನ ನನ್ನ ಎದುರಿಗೇನು ಬಂದು ಹೇಳ್ತೀಯ? ಹೋಗಿ ಕ್ಯಾಮ್ರಾ ಎದುರಿಗೆ ಹೇಳಿ ಸಾಯಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹಾಡಂತ ನೀಡುವಿಯಾ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ. ಹಲೋ ನೀಲ ಅವರಾ? ಸಾರಿ ಸಾರಿ ಸಾರಿ, ಹೌದು ಹೌದು. ನೀವ್ಯಾರು ಮಾತಾಡ್ತಿರೋದು? ನಾನು ಗುರು ಕಿರಣ್ ಮಾತಾಡ್ತಾ ಇದ್ದೀನಿ. ಗುರು ಕಿರಣ್ ಸರ. ಮಂಡಲ್ ಪಡಾಯಿ ಮಾದೇವ ಬಿಡುವನು ಕಂಬಿಲ್ದ ರೈಲು ಹರವ. ಸರ್ 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 ನೋಡಿ ಸರ್ ಹೆಂಗಿದ್ದೀರಾ ಸರ್? ಹೆಂಗಿದ್ದೀರಾ? ಆಕ್ಚುಲಿ ನಾನ್ ನಿಮ್ ಫ್ಯಾನು. ನೋಡಿ ತುಂಬಾ ಇಷ್ಟ ಆಯ್ತು. ಇವತ್ತು ಫಸ್ಟ್ ಟಿವಿಯಲ್ಲಿ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತೀರಾ. ಆಮೇಲೆ ನಿಮ್ ಕಣ್ಣು, ಆಹಾ ಕಣ್ಣು ಸೂಪರ್ ಆಗಿದೆ. ನಿಮ್ ಮೂಗಂತೂ ಅಯ್ಯೋಯ್ಯೋಯ್ಯೋಯ್ಯೋ. ನಿಮ್ಮ ರಿಬ್ಬನು, ನಿಮ್ ತುಟಿ ಅಷ್ಟೇ ಕೆಂಪಾಗಿದೆ.
ಸೊಂಟದಲ್ಲಿರೋ ಸರ್ಪಿಳಿ. ನೀವು ಆಕ್ಚುಲಿ ಒಳ್ಳೆ ಸ್ಟಾರ್ ಆಗೋ ಲಕ್ಷಣ ಇದೆ. ಈಗ ರಚಿತಾ ಫೋನ್ ಮಾಡಿದ್ರು, ರಚಿತಾ ಈಗ ಫೋನ್ ಮಾಡಿ ಹೇಳಿದ್ರು ಇಂಡಸ್ಟ್ರಿ ಬಿಟ್ಟು ಬಿಡ್ತೀನಿ, ಯಾರೋ ಹೊಸಬ್ರು ಬಂದಿದ್ದಾರೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬರಿವಳು ಬರಿವಳು ಬರಿವಳು. ಐ ಲವ್ ಯು ಸೋರಿ. ಹಲೋ, ಹಲೋ, ನಾನು ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷನ ಮಾತಾಡ್ತಾ ಇದ್ದೀನಿ. ಅಯ್ಯೋ ಕ್ಯಾಮ್ರಾ ರೋಲ್ ಆಗ್ತಾ ಇದೆ. ಅಯ್ಯೋ ಮುಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರ. ಸರ್ ಹೆಂಗಿದ್ದೀರಾ ಸರ್? ನಡ ಸಕ್ಕದಾಗ ಆಂಕರಿಂಗ್ ಮಾಡ್ತಾ ಇದೀಯಾ. ಆ ಮಜಾ ಭಾರತ ಅಂತ ನಡೀತೈತೆ, ಅಲ್ಲಿ ನಿರಂಜನ್ ಏನ್ ಚೆನ್ನಾಗಿ ಮಾಡ್ತಾ ಇಲ್ಲ. ನೀನ್ ಹೋಗಿ ಸೆಟ್ಲ್ ಆಗ್ಬಿಡು. ಒತ್ತಾರನೆ ಬಂದು ಸಿಕ್ಬಿಡ್ತೀನಿ. ಸಿಕ್ಕದ ಅನ್ಬಿಡು ಸಿಕ್ಕದ ಅನ್ಬಿಟ್ಟು ಎಲ್ಲ ಸ್ಕಿಟಲ್ಲೂ ಹಾಕೊಳ್ರ ನನ್ನ. ನಿರಂಜನ್ ಅವರು ಬಹಳ ಗರ್ಮಗವ್ರೆ. ಈಗ ನೀನ್ ಒತ್ತಾರನೆ ಚೆನ್ನಾಗಿ ಮಾಡ್ಬಿಡು. ಓ ಸರ್, ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದ ಸರ್. ಏನ್ ಸರ್ ನೋಡ್ರ ಸರ್, ನೋಡ್ರ ಸರ್ ಈ ನೀಲನ ಮಹಿಮೆ ಹೆಂಗಿತ್ತು ಅಂತ ಗೊತ್ತಾ ಸರ್? ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹಾಡನ್ನ ನೀಡುವಿಯಾ ಕಾರ್ಯಕ್ರಮಕ್ಕೆ. ತಮಗೆಲ್ಲ ಸ್ವಾಗತ ಸ್ವಾಗತ. ಹಲೋ ಅಲ್ಲ ಸರ್, ಮಿಸ್ಟರ್ ಶಿವಕುಮಾರ್ ಸರ್ ಹೌದು ಸರ್. ಏನ್ರಿ, ಏನ್ ಜವಾಬ್ದಾರಿಯುತವಾಗಿ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದೀವಿ, ಅದನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸ್ಬೇಕಲ್ರಿ ನೀವು. ಸರ್ ಅದು ಗೊತ್ತಾಗಿಲ್ಲ. ಏನೋ ಒಂದು ಕೆಲಸ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ನೀವು ಯಾರ್ಯಾರನ್ನ ಕಂಡವ್ರನ್ನ ಕರ್ಕೊಂಡ್ಬಂದು ನೀವು ಕಾರ್ಯಕ್ರಮ ನಡೆಸ್ತಿದ್ದೀರಲ್ಲ. ಸರ್ ತಪ್ಪಿಲ್ಲ ಸರ್, ಅದು ಏನು ಇಡೀ ಪ್ರೋಗ್ರಾಮ್ ಹಾಳು ಮಾಡಿದ್ರಲ್ರಿ ನೀವು. ಸಾರಿ ಸರ್. ಇಲ್ರಿ, ನಿಮ್ಮ ಈ ಜವಾಬ್ದಾರಿ ಇಲ್ಲದೆ ಇರೋದನ್ನ ನೋಡಿ ನಿಮ್ಮನ್ನ ಕೆಲಸ ಏನೋ ಕಿತ್ತಾಕ್ತಿದೀವಿ. ಯಾರ್ ಸರ್ ಕಾಲ್ ಮಾಡಿದ್ದು? ಬಾಸ್ ಅಂದ್ರೆ ನಮ್ ಪ್ರೋಗ್ರಾಮ್ ಸೂಪರ್ ಹಿಟ್ ಅನ್ನಿ. TRP ಬಂದು ತಲೆಗೊಡಿತಾ? ಇಲ್ಲ, TRP ಬಂದು ನನ್ನ ಹಣೆ ಬರಕ್ ಪಡಿತು. ಸರಿ, ಬಾಸ್ ನನ್ನ ಕೆಲಸದಿಂದ ತೆಗೆದಾಕ್ಬಿಟ್ರಮ್ಮ. ಏನು ನಿಮ್ಮನ್ನ ಕೆಲಸದಿಂದ ತೆಗೆದಾಕ್ಬಿಟ್ರೆ ಸರ್? ನೋಡಿ ಸರ್, ನೀವೇನ್ ಹೆದರ್ಕೋಬೇಡಿ ಸರ್. ಕೆಲಸ ಇದ್ದವನ್ಗೆ ಒಂದೇ ಕೆಲಸ, ಕೆಲಸ ಇಲ್ದವನ್ಗೆ 1000 ಕೆಲಸ ಸರ್. ಬನ್ನಿ ಹೋಗೋಣ. ಎಲ್ಲಿಗೆ? ಬನ್ನಿ ಸರ್. ಏನಮ್ಮ ಅಂಬರೀಷ್ ಅವರು ಫೋನ್ ಮಾಡಿ ಏನ್ ಹೇಳಿದ್ರು? ಏನಿಲ್ಲ, ನಿಮ್ ಜಾಗಕ್ಕೆ ನಾನ್ ಬರ್ಬೇಕು ಅಂತ ಹೇಳಿ. ನನ್ ಜಾಗಕ್ಕೆ ನೀನ್ ಬರ್ಬೇಕು ಅಂತನಾ? ಏನಪ್ಪ ನನ್ ಜಾಗಕ್ಕೆ ಬರಂತೆ, ಓಕೆನಾ? ಏನ್ ಮಾತಾಡಬೇಡಿ, ಯಾಕೆ ಮಾತಾಡಕ್ ಹೋಗ್ತೀಯಾ? ಬಟ್ ಆದ್ರೂ ಒಂದು ಮಾತಂತೂ ನಿಜ ಹೇಳ್ತೀನಿ, ಆಂಕರಿಂಗ್ ಮಾಡೋದು ಅಷ್ಟು ಸುಲಭ ಅಂತೂ ಅಲ್ಲ. ಆ ಒಂದು ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ದೆ ನೀನು, ವೆರಿ ಗುಡ್ ಅಂತ ಹೇಳೋದಕ್ಕೆ ಅವ್ರು ಅಲ್ಲಿದ್ದಾರೆ. ಕೇಳೋಣ ಏನ್ ಹೇಳ್ತಾರೆ ಅಂತ. ಗುರು ಸರ್, ಇಬ್ರು ತಿಂದು ಬಿಟ್ರಿ. ಆಕ್ಚುಲಿ ಇಬ್ರು ಅಂದ್ ಕೂಡಲೇ ಡೈಲಾಗ್ಸ್ ಜಾಸ್ತಿ ಇರುತ್ತೆ. ಶಿವು ಲಿಫ್ಟ್ ಹೊಡಿತಾ ಇದ್ದ, ನೀವು ಕಟ್ ಹೊಡಿತಾ ಇದ್ರಿ. ಐ ಥಿಂಕ್ ವೆರಿ ವೆರಿ ಎಂಟರ್ಟೈನಿಂಗ್. ಪಕ್ಕಾ 100% ಹಂಗೆ ನಡೀತಾ ಇರುತ್ತೆ. ಅದು ಚೆನ್ನಾಗಿ ತೋರಿಸಿದ್ರೆ ಡೆಫಿನೆಟ್ ಆಗಿ ನೀವು TRP ಜಾಸ್ತಿ ಆಗತ್ತೆ ನೀವು ಆಂಕರ್ ಆದ್ರೆ. ನೀಲಾ ಅವರೇ, ಟೋಟಲ್ ಯೋರ್ ಲುಕ್ ವಾಸ್ ವೆರಿ ಡಿಫರೆಂಟ್. ಆಕ್ಚುಲಿ ಸಮಥಿಂಗ್ ಡಿಫರೆಂಟ್ ಅಂತ ಉಪೇಂದ್ರ ಅವ್ರು ಹೇಳ್ತಾರಲ್ಲ, ಇದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಸ್, ಆ್ಯಂಡ್ ದಿಸ್ ಇಸ್ ಫಾರ್ ನೀಲಾ. ನಂಗೆ ತುಂಬ ಇಷ್ಟ ಆಯಿತು ನೀಲಾ ನಿಮ್ಮ ಪರ್ಫಾರ್ಮೆನ್ಸು. ಯೂಶ್ವಲಿ ನಾವು ಒಂದಷ್ಟು ಜನ ಲೈಕ್ ಒಂದು ಸ್ಕಿಟ್ಟಲ್ಲಿ 4 to 5 ಆರ್ಟಿಸ್ಟ್ ಇರ್ತೀವಿ. ಅಲ್ಲಿ ಕೆಲವೊಂದ್ಸತಿ ನಮಗೆ ಸಿಂಕ್ರನೈಸೇಷನ್ ಪ್ರಾಬ್ಲಮ್ ಆಗುತ್ತೆ, ಕೋಆರ್ಡಿನೇಷನ್ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇಡೀ ಸ್ಕಿಟ್ನ ನೀವು ಮತ್ತು ಶಿವು ಅವರು
ಇಬ್ರೆ ಅಂಡ್ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಆಕ್ಚುಲಿ ಪರ್ಸನಲ್ ಆಗಿ ಐ ರಿಯಲಿ ಲೈಕ್ ಯೋರ್ ಪರ್ಫಾರ್ಮೆನ್ಸ್. ಆಲ್ ದ ವೆರಿ ಬೆಸ್ಟ್, ಕೀಪ್ ಇಟ್ ಅಪ್, ಸೂಪರ್. ಥ್ಯಾಂಕ್ ಯು. ಸೊ ಕುಚಿಕು ಪ್ರವೀಣ್ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸ್ಪೆಷಲಿ ರಚಿತ್ ಅವ್ರು ಹೇಳ್ದಂಗೆ ಅವ್ರು ಹೊಡ್ಕೊಳ್ಳೋದು ಸಾಕಾದ ಇಷ್ಟ ಆಯ್ತು ನನಗೆ. ಅವ್ರಿಗೆ ಅವರೇ ಹೊಡ್ಕೋತಾ ಇದ್ರು, ಏನ್ ತಪ್ಪು ಮಾಡ್ಬಿಟ್ಟೆ ನಾನು, ಇವ್ರಂತ ನಿಲ್ಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಹೊಡ್ಕೋತಾ ಇದ್ದಲ್ಲ. ಕೋಲಲ್ಲಿ ಹೊಡ್ಕೊಳ್ಳೋದು ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಬಹಳ ಇಷ್ಟ ಆಯ್ತು. ಎಸ್ ನಕ್ಷತ್ರ. ನನಗಂತೂ ತುಂಬಾ ಇಷ್ಟ ಆಯ್ತು. ಇವ್ರು ಡೈರೆಕ್ಟರ್ ಪಾಡು ಪಾಪ ನೋಡಕ್ಕಾಗ್ಲಿಲ್ಲ ನನಗೆ. ಅವ್ರು ಹೊಡ್ಕೊಂಡು ಅಯ್ಯೋ ಅಂತ. ಏನ್ ಎನರ್ಜಿ ನಿಮ್ದು, ನಿಜವಾಗ್ಲೂ ಫುಲ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಎನರ್ಜಿ ಮೇಂಟೈನ್ ಮಾಡಿದ್ರಿ. ಎನರ್ಜಿ ಮೇಂಟೈನ್ ಮಾಡೋದು ಥ್ರೂ ಔಟ್ ಸ್ಕಿಟ್ ತುಂಬಾ ಕಷ್ಟ. ಸೊ ಹ್ಯಾಟ್ಸ್ ಆಫ್ ಟು ಯು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು ವೆರಿ ಮಚ್. ಅದ್ಭುತವಾಗಿ ಮಾಡಿದ್ದೀರಾ ಅಂತ ಈಗಾಗಲೇ ಹೇಳಿದ್ದಾರೆ. ಇನ್ನ ಇಬ್ರು ಇರ್ತಿರೋ ಒಬ್ರು ಇರ್ತಿರೋ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ಬೇಕು. ಯಾಕೆ ಅಂದ್ರೆ ಈ ಸಲ ಮಜಾ ಭಾರತದ ಮಜಾನೇ ಬೇರೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಷ್ಟೊತ್ತು ಕುಚಿಕು ಈ ಒಂದು ಚಿತ್ರತಂಡ ನಮ್ಮ ಜೊತೆ ಇತ್ತು. ಸೊ ಪ್ರವೀಣ್, ನಕ್ಷತ್ರ ಹಾಗೆ ನಮ್ಮ ಜಡ್ಜಸ್ ಎಲ್ಲರೂ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೇಳಿ, ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಮಜಾ ಭಾರತ? ನಾನು ಐ ಎಂಜಾಯ್ಡ್. ಸೊ ನನಗೆ ಫಸ್ಟ್ ಟೈಮ್ ಈ ಥರ ಶೋ ಎಲ್ಲ ಬರೋದು ಸ್ವಲ್ಪ ನರ್ವಸ್ ಆಗೇ ಬಂದೆ. ಯಾಕಂದ್ರೆ ನನಗೆ ಕಾಮಿಡಿ ಬರಲ್ಲ. ಕಾಮಿಡಿ ಮಾಡಿದ್ರೆ ಅದು ವಾಪಸ್ ಕೌಂಟ್ರ್ ಹೊಡಿಯೋಕ್ಕೂ ಬರಲ್ಲ. ಬಟ್ ಇಲ್ಲಿ ಬಂದಮೇಲೆ ಐ ಫೆಲ್ಟ್ ಕಂಫರ್ಟಬಲ್. ಸೊ ಐ ಹ್ಯಾಡ್ ಫನ್. ನನಗೆ ಭಾಳ ಖುಷಿ ಆಯ್ತು ಇಲ್ಲಿ ಬಂದಿದ್ದು. ಎಸ್ಪೆಷಲಿ ಪರ್ಫಾರ್ಮೆನ್ಸ್ಗಳು ಭಾಳ ಖುಷಿ ಆಯ್ತು. ಯಾಕಂದ್ರೆ ಭಾಳ ಕಷ್ಟ ಅಷ್ಟು ಹೊತ್ತು ಎನರ್ಜಿನಾಗಿರ್ಬೋದು ಅಥವಾ ಡೈಲಾಗ್ಗಳನ್ನ ನೆನ್ಪಿಟ್ಕೊಂಡು ಆ್ಯಕ್ಟ್ ಮಾಡೋದು. ಭಾಳ ಗ್ರೇಟ್ ಪರ್ಫಾರ್ಮೆನ್ಸ್ ಇಲ್ಲಿ ಇರೋರಲ್ಲ. ಫ್ಯೂಚರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ದೊಡ್ಡ ನಟರುಗಳು ಇಲ್ಲಿದ್ದಾರೆ ಅಂತ ನನ್ನ ಅನಿಸಿಕೆ. ಸರ್ ನೀವೇ ಅಂತ ಹೇಳಿದ್ಯಾ? ಸೊ ನಾನು ಲಕ್ಕಿ ಡೈರೆಕ್ಟ್ ಲಾಸ್ಟ್ ಫಿಲ್ಮು ಡೆಫಿನೆಟ್ಲಿ ನನ್ನ ಹಾರ್ಟಿಂದ ಎಲ್ಲ ವಿಶಸ್ ಇರುತ್ತೆ. ನಮ್ಮ ಹಂಸಲೇಖ ಅವರು ಮ್ಯೂಸಿಕ್ ಬೇರೆ ಮಾಡಿದ್ದಾರೆ. ಸೊ ವಿಶಿಂಗ್ ದ ಟೀಮ್ ಆಲ್ ದ ಬೆಸ್ಟ್, ಆಲ್ ಸಕ್ಸಸ್. ಸೇಮ್ ಹಿಯರ್, ಲೈಕ್ ಒಳ್ಳೇದಾಗಲಿ ಕುಚಿಕು ತಂಡಕ್ಕೆ ಆ್ಯಂಡ್ ಬೆಸ್ಟ್ ವಿಶಸ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಕುಚಿಕು ತಂಡಕ್ಕೆ ನಮ್ಮ ತೋಟದಲ್ಲಿ ಬೆಳೆದಿರ್ತಕ್ಕಂಥ ಒಂದಷ್ಟು ಸೊಪ್ಪು ಹೂವು ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿದೀವಿ. ಇವಳೆ ಬಾಮ್ಮ. ಶೋ ಎಂಡಲ್ಲಿ ಕಡೆಯದಾಗಿ ನಾ ಹೇಳೋ ಮಾತು, ಜಿಮ್ಮಿ ದೇಶಪಾಂಡೆ ಬನ್ನಿ, ಹತ್ರ ಬನ್ನಿ. ಸೊ ಇವತ್ತು ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನದಿ ದಾಟೋದಕ್ಕೆ ತೆಪ್ಪ ಬೇಕು. ವಾ 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 ವಾ. ನದಿ ದಾಟೋಕೆ ತೆಪ್ಪ ಬೇಕು. ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ಗಂಡ ತೆಪ್ಪಗಿರ್ಬೇಕು. ಈ ಸೂತ್ರನ ಅಳವಡಿಸ್ಕೊಳ್ಳಿ. ಸದ್ಯಕ್ಕೆ ಮಗಳು ಜಾನಕಿ ಬರ್ತಾಳೆ, ಅವಳನ್ನ ವೆಲ್ಕಮ್ ಮಾಡ್ಕೊಳ್ಳಿ. ಗುಡ್ ನೈಟ್, ಟೇಕ್ ಕೇರ್, ಸ್ವೀಟ್ ಡ್ರೀಮ್ಸ್.